ಸ್ಟಾರ್ಟ್ ಮಾಡುವ. ನಾನು ಇಂದಿನಿಂದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಅರಿವನ್ನು ಹೊಂದಿದ್ದೇನೆ. ಆದ್ದರಿಂದ ನಾನು ಈ ಕೆಳಗಿನಂತೆ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಮಾದಕ ವ್ಯಸನ ಮುಕ್ತ ಭಾರತ ನಿರ್ಮಾಣಕ್ಕೆ ಬದ್ಧನಾಗಿರುತ್ತೇನೆ. ನಾನು ಯಾವುದೇ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ರಕ್ಷಿಸುತ್ತೇನೆ. ನಾನು ಸದಾ ಸುಸ್ಥಿರ, ಬುದ್ಧಿವಂತ ಮತ್ತು ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ನಾನು ಮಾದಕ ವಸ್ತುಗಳ ದಾಸನಾಗುವುದಿಲ್ಲ. ನನ್ನ ಗುರಿಗಳನ್ನು ತಲುಪಲು ಮತ್ತು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲು ನಾನು ಸದಾ ಶ್ರಮಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ. ನಾನು ಭವಿಷ್ಯದ ನಾಯಕ. ನಾನು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನನ್ನ ಜೀವನವನ್ನು ಹಾಳು ಮಾಡುವ ಡ್ರಗ್ಸ್ಗೆ ನಾನು ಸ್ಪಷ್ಟವಾಗಿ ಬೇಡ ಬ್ರೋ ಎಂದು ಗಂಭೀರವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳು ಹಾಗೂ ಪ್ರಿನ್ಸಿಪಲ್ ಸರ್, ಅವೆಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದ ಹೆಸರು ಹಾಗೂ ವಿದ್ಯಾರ್ಥಿಗಳು. ಮೊದಲನೇದಾಗಿ ಸ್ವಲ್ಪ ಭಾಳ ಜನ ಕಲಿಸ್ತಾರೆ, ತಮಗೆ ಬೇಜಾರಾಗಿರ್ಬೋದು. ಈ ಬೇಡ ಅಂತ ಐತಿ, ಬೇಡ ಸಿಕ್ಸಿಲ್ಲ ಅಂತೇಳಿ. ಸೊ ಅದು ಯಾಕಿದೆ ಅಂದರೆ, ಮೆಜಾರಿಟಿ ಮಾಡೋರು ನಮ್ಮ ಹುಡುಗರೇ. ಗಾಂಜಾ ಆಗಿ ಏನಾದ್ರು ಡ್ರಗ್ಸ್ ಮಾರೋರು ಅಥವಾ ಫೈಟಿಂಗ್ ಇರೋರು ಮೆಜಾರಿಟಿ ನಮ್ಮ ಹುಡುಗರೇ ಜಾಸ್ತಿ ಇರ್ತಾರೆ. ಯಾರು ಹುಡುಗಿರಾರು ಮಾಡೋದು ಜಾಸ್ತಿ. ಬಟ್ ಅದಕ್ಕೆ ಅಡಿಕ್ಟ್ ಆಗೋದಿರ್ತಾರೆ. ಸೊ ಅದಕ್ಕೋಸ್ಕರ ಬೇಡ ನಿಂತಿದ್ದಾರೆ. ಬಟ್ ನಿಮ್ಗೆ ಯಾರಾದ್ರೂ ಹುಡುಗಿರು ಯಾರಾದ್ರು ತಂದುಕೊಂಡ್ರೆ ಬೇಡ ಸಿಕ್ಸ್ ಅಂತ ಹೇಳಿ ಬೇಡ ಅಂತ ಮಾತಾಡಿ. ಸೊ ಅರ್ಥ ಆಗುತ್ತೆ. ಆಲ್ರೆಡಿ ಟೈಮ್ ಭಾಳ ಲೇಟ್ ಆಗಿದೆ. ಸೊ ನಮ್ಮ ಪ್ರಾಸ್ತಾವಿಕ ಬೇಗ ಮುಗಿಸ್ಬಿಡ್ತೀನಿ. ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ಆಲ್ರೆಡಿ ಭಾಳ ಕಡೆ ಹೇಳ್ತೀನಿ, ರಿಪೀಟ್ ಆಗಿದೆ, ನಮ್ಗೆ ಗೊತ್ತಿಲ್ಲ, ರಿಪೀಟ್ ಆಗ್ತದೆ. ಸ್ಟೋರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು PSI ಬರೋ ಜಾಬ್ಗಿಂತ ಮುಂಚೆ ಇದಕ್ಕಿಂತ ಮುಂಚೆ ನಾನು ಡಿಗ್ರಿ ಮುಗಿದ ತಕ್ಷಣ ಡೆಲ್ಲಿಗೆ UPSC ಕೋಚಿಂಗ್ ಹೋಗಿದ್ದೆ. ಡೆಲ್ಲಿ UPSC ಕೋಚಿಂಗ್ ಹೋದಾಗ ಒಬ್ಬರು ಲೆಕ್ಚರ್, ಅವರು IAS ಪಾಸ್ ಆದಂಥವ್ರು, IAS ಸೆಲೆಕ್ಟ್ ಆದವರು. ಬಟ್ ಅದ್ರ ಬಿಟ್ಟು ಅದನ್ನ ನೆಕ್ಸ್ಟ್ ಅವರು ಲೆಕ್ಚರ್ ಮಾಡ್ತಾ ಇದ್ರು, ಅಂದ್ರೆ UPSC ಎಕ್ಸ್ಪೀರಿಯನ್ಸ್ಗೆ ಟೀಚ್ ಮಾಡ್ತಾ ಇದ್ರು. ಅವರೊಂದು ಸ್ಟೋರಿ ಹೇಳಿದ್ರು. ಆ ಸ್ಟೋರಿಯಲ್ಲಿ ದಯವಿಟ್ಟು ಹೇಳ್ಬೇಕನ್ಸ್ತಾ ಇದೆ, ಬಹಳ ಸಮಂಜಸ ಇದೆ. ಅವರು ಕಲಿಯೋ ಟೈಮಲ್ಲಿ, ಅವ್ರ ಹೈಸ್ಕೂಲ್ ಇರೋ ಟೈಮಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ, ಅವ್ರ ಫ್ರೆಂಡು. ಬಹಳ ಅಕಾಡೆಮಿಕಲಿ ಆಗಲಿ ಅಂದ್ರೆ ಆಲ್ರೌಂಡರ್ ಇರ್ತಾರೆ ಅವರು. ಅಂದ್ರೆ ಮೆಜಾರಿಟಿ ಎಲ್ಲ ಒಂದೊಂದು ಕ್ಲಾಸಲ್ಲಿ ಅಥವಾ ಎಲ್ಲ ಕಾಲೇಜಲ್ಲಿ ಆ ಥರದೊಬ್ಬ ಸ್ಟೂಡೆಂಟ್ ಇದ್ದೇ ಇರ್ತಾನೆ. ಅಂದ್ರೆ ಆಲ್ರೌಂಡ್, ಒಂದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಅಕಾಡೆಮಿಕಲ್ ಇರ್ಬೋದು, ಒಂದು ಯಾವುದೋ ಒಂದು ಕ್ವಿಜ್ ಇರ್ಬೋದು, ಎಸ್ಸೆ ಇರ್ಬೋದು, ಕಾಂಪಿಟೇಷನ್ ಇರ್ಬೋದು, ಎಲ್ಲದರಲ್ಲೂ ಅವ್ರ ಕೈ ಇರುತ್ತದು. ಸೊ ಆ ಥರದ್ದೊಂದು ಆಲ್ರೌಂಡರ್ ಇರುವಂಥ ಸ್ಟೂಡೆಂಟ್. ಬಟ್ ಅವನಿಗೆ ಮ್ಯೂಸಿಕಲ್ಲಿ ಭಾಳ ಇಂಟ್ರೆಸ್ಟ್ ಇರುವಂಥವನು. ಹೆವಿ ಅಂದ್ರೆ ಹೆವಿ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರುವಂಥವನು. ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅನ್ನು ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದ, ಚೆನ್ನಾಗಿ ಹಾಡ್ತಾ ಇದ್ದ. ಮತ್ತು ಅವ್ನ ಟೀಚರ್ಸ್ ಆಗಲಿ, ಅವ್ನ ಫ್ರೆಂಡ್ಸ್ಗಳು ಒಂದು ಹೋಪ್ ಇರ್ತವನು, ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಇನ್ ಫ್ಯೂಚರ್, ಒಂದು ಒಳ್ಳೆ ಮ್ಯೂಸಿಕಲ್ಲಿ ಸಾಧನೆ ಮಾಡ್ತಾನೆ ಅಂತೇಳಿ. ಅದೊಂದು ನಮ್ಮ PUC ಅಥವಾ ನಮ್ಮ ಇಂಟರ್ಮೀಡಿಯೇಟ್ ಏನಂತೀವಿ, ಅದನ್ನು ಮುಗಿಸ್ಕೊಂಡು ಎಲ್ಲರೂ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಬೇರೆ ಬೇರೆ ಶಿಫ್ಟ್ ಆಗಿ ಒಂದು 10 ವರ್ಷ, 15 ವರ್ಷ, ಒಂದು 20 ವರ್ಷ ಆದ್ಮೇಲೆ ನೀವು ಗೆಟ್ ಟುಗೆದರ್ ಅಂತ ಮಾಡ್ತಾರೆ. ನಾವು ಮಾಡ್ತೀವಿ. ಅದು ಒಂದು 10 ವರ್ಷ, 20 ವರ್ಷ ಆದ್ಮೇಲೆ ನಮ್ಮ ಬ್ಯಾಚ್ ದವರು ಅಥವಾ ನಮ್ಮ ಇದನ್ನಿದ್ದವರು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಒಂದು ಗೆಟ್ ಟುಗೆದರ್ ಅಂತ ಹೇಳಿ ಫಂಕ್ಷನ್ ಮಾಡ್ತೀವಿ. ಅವರು ಕೂಡ ಅದೇ ಥರ ಒಂದು 10 ವರ್ಷ, 15 ವರ್ಷ ಆದ್ಮೇಲೆ ಒಂದು ಗೆಟ್ ಟುಗೆದರ್ ಅಂತ ಫಂಕ್ಷನ್ ಮಾಡ್ತಾರೆ. ಗೆಟ್ ಟುಗೆದರ್ ಫಂಕ್ಷನ್ ಮಾಡಿದಾಗ ಎಲ್ಲರಿಗೂ ಕ್ಯೂರಿಯಾಸಿಟಿ, ಎಲ್ಲರೂ ಬೇರೆ 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 ಜಾಬಲ್ಲಿ ಇರ್ತಾರೆ. ಯಾರೋ IAS ಆಗಿರ್ತಾರೆ, ಯಾರೋ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಇರ್ತಾರೆ, ಪ್ರೈವೇಟ್ ಜಾಬಲ್ಲಿ ಇರ್ತಾರೆ. ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದ್ರೆ ಅವನು ಏನಾಗಿದ್ದಾನೆ ಅಂತೇಳಿ. ಗೆಟ್ ಟುಗೆದರ್ ಫಂಕ್ಷನ್ ಅಲ್ಲಿ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಒಂದು ಭಯಾನಕ ಸಂಗತಿ ಏನು ಗೊತ್ತಾಗುತ್ತಂದ್ರೆ, ಆ ಹುಡುಗ ಜೈಲಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಜೈಲಲ್ಲಿ ಯಾಕಿದನಪ್ಪ ಅಂತ ವಿಚಾರ ಮಾಡಿದಾಗ, ಅವ್ನು ಇಂಟರ್ಮೀಡಿಯೇಟ್ ಕೋರ್ಸ್ ಮುಗಿಸ್ತಾನೆ. ಅಂದ್ರೆ ಅವ್ನು PUC ಮುಗಿದಾದ್ಮೇಲೆ ಡಿಗ್ರಿಗೆಲ್ಲ ಮುಂಬೈ ಅಥವಾ ಬೇರೆ ಬೇರೆ ಸಿಟಿ ಹೋಗಿರ್ತಾರೆ, ಅವ್ನು ಮುಂಬೈ ಹೋಗಿರ್ತಾನೆ. ಆ ಟೈಮಲ್ಲಿ ನಮ್ಮ ಒಂದು ಗ್ರೂಪ್ ಇರುತ್ತೆ, ನಮ್ಮ ಜೊತೆ ಒಂದು ಯಾವುದೇ ಒಂದು ಸಂಘ ಇದ್ರು ಕೂಡ ಅದಕ್ಕೆ ನಾವು ಪಿಯರ್ ಪ್ರೆಷರ್ ಗ್ರೂಪ್ ಅಂತ ಕರಿತೀವಿ. ಅದು ಪಾಸಿಟಿವ್ ಇರುತ್ತೆ ಮತ್ತು ನೆಗೆಟಿವ್ ಇರುತ್ತೆ.
ಪಾಸಿಟಿವ್ ಅಂದ್ರೆ ನಮ್ಮನ್ನ ಒಳ್ಳೆ ಕೆಲಸ ಕರ್ಕೊಂಡು ಹೋಗೋದು, ನೆಗೆಟಿವ್ ಅಂದ್ರೆ ಈಗ ನೋಡಿದ್ರಲ್ಲ ಒಂದು ಗಾಂಜಾ ಇರ್ಬೋದು ಅಥವಾ ಬೇರೆ ಬೇರೆ ಚಟಗಳನ್ನ ಕಲ್ಸೋದಿರ್ಬೋದು, ಕ್ಲಾಸ್ ಬಂಕ್ ಮಾಡ್ಸೋದಿರ್ಬೋದು, ಇದು ನೆಗೆಟಿವ್ ಪೀರ್ ಪ್ರೆಷರ್ ಗ್ರೂಪ್. ಮತ್ ಈ ಏಜ್ ಅಲ್ಲಿ ಆ ಗ್ರೂಪ್ ನಮ್ಮನ್ನ ಬಹಳ ಅಟ್ರಾಕ್ಟ್ ಮಾಡ್ತಿರುತ್ತೆ. ಯಾವುದೋ ನೆಗೆಟಿವ್ ಪೀರ್ ಪ್ರೆಷರ್ ಗ್ರೂಪ್ ಈ ಏಜ್ ಅಲ್ಲಿ ಬಹಳ ಈಸಿಯಾಗಿ ಅಟ್ರಾಕ್ಟ್ ಆಗ್ತಿರುತ್ತೆ. ಸೊ ಅಟ್ರಾಕ್ಟ್ ಆಗುವಾಗ ಅಂತದೊಂದು ಯಾವುದೋ ಒಂದು ಗ್ರೂಪ್ಗೆ ಬಲಿಯಾಗಿ ಅವ್ರ ಜೊತೆ ಸೇರ್ಕೊಂಡು ಇದು ಬೇರೆ ಬೇರೆ ದುಶ್ಚಟ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಡ್ರಗ್ಸ್ ಸ್ಟಾರ್ಟ್ ಮಾಡ್ತಾನೆ. ಡ್ರಗ್ಸ್ ಸ್ಟಾರ್ಟ್ ಅಡಿಕ್ಟ್ ಆದಾಗ ನೀವು ನೋಡಿದ್ರೆ ಇವಾಗ ಪಿಕ್ಚರ್ ಒಂದು ಸರಿ ಅಡಿಕ್ಟ್ ಆದ್ರೆ ವಾಪಸ್ ಅದರಿಂದ ಬರಕ್ಕಾಗಲ್ಲ. ಸೊ ಮನೆಯಲ್ಲಿ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ಬೇರೆ ಬೇರೆ ಫೀಸ್ ಇದೆ ಅದು ಇದೆ ಅಂತ ಹೇಳ್ಕೊಂಡು ಮನೆಯಿಂದ ದುಡ್ಡು ತಗೋಕ್ ಸ್ಟಾರ್ಟ್ ಮಾಡ್ತಾನೆ. ಮನೆಯಲ್ಲಿ ವಿಷಯ ಗೊತ್ತಾಗುತ್ತೆ, ವಾಪಸ್ ಕರೆದು ಕಾಲೇಜ್ ಬಿಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಬಟ್ ಆದ್ರೂ ಕೂಡ ಮನೇಲಿ ಜಗ ಮಾಡಿ ಮತ್ತೆ ವಾಪಸ್ ಕಾಲೇಜ್ ಹೋಗ್ತಾನೆ, ಮತ್ತೆ ಕೂಡ ಅದೇ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೆ ಅವ್ರ ಮನೆಯಲ್ಲಿ ಅವ್ರ ಅಜ್ಜಿನ ಯಾರೋ ತೀರ್ಕೋತಾರೆ. ತೀರ್ಕೊಂಡಾಗ ವಾಪಸ್ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದಾಗ ಸೇಮ್ ಇವಾಗ ನೀವು ಮೂವಿಯಲ್ಲಿ ನೋಡಿದ್ರಲ್ಲ ಅದೇ ತರ ಅವನು ಒಂದು ಮನೆಯಲ್ಲಿ ರೂಮಲ್ಲಿ ಕುತ್ಕೊಂಡು ಡ್ರಗ್ಸ್ ಸಮಸ್ಯೆಯಲ್ಲೇ ಇರ್ತಾನೆ. ಬಟ್ ಮನೆಯಲ್ಲಿ ಹೊರಗಡೆ ಶೋಕಾವಸ್ಥೆ ಇರುತ್ತೆ, ಶೋಕದಲ್ಲಿ ಇರ್ತಾರೆ ಎಲ್ಲರೂ ಕೂಡ. ಅವನು ಅದೇ ಡ್ರಗ್ ಗುಂಗಿನಲ್ಲಿ ಇರ್ತಾನೆ. ಕೊನೆಗೆ ಮನೆಯಲ್ಲಿ ಅದೇ ದಿವಸ ರಾತ್ರಿ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಆಗುತ್ತೆ. ಜಗಳ ಆದಾಗ ಮನೆಯಲ್ಲಿ ಟೋಟಲಿ 5 ಜನ ಇರ್ತಾರೆ. 5 ಜನರನ್ನ ಆ ದಿವಸ ರಾತ್ರಿ ಅವನು ಮರ್ಡರ್ ಮಾಡ್ತಾನೆ. ಯಾವ ತರ ಮರ್ಡರ್ ಮಾಡ್ತಾನಪ್ಪ ಅಂತಂದ್ರೆ ಊಟದಲ್ಲಿ ರಾತ್ರಿ ವಿಷ ಹಾಕ್ತಾನೆ. ಊಟದಲ್ಲಿ ವಿಷ ಹಾಕಿ ಆ ದಿವಸ ರಾತ್ರಿ 4 ಜನ ಊಟ ಮಾಡ್ತಾರೆ. 4 ಜನ ಊಟ ಮಾಡಿದ್ದಕ್ಕೆ ಡೆತ್ ಆಗ್ತಾರೆ. ಇನ್ನೊಬ್ಬರನ್ನ ಚೂರಿ ಹಾಕಿ ಕೊಲ್ತಾನೆ. ಇದು ನಿಜವಾದ ಸಂಗತಿ. ಇದ್ಯಾವುದು ಕಾಲ್ಪನಿಕ ಕಥೆಯಲ್ಲ, ನಿಜವಾದ ಆಗಿರುವಂತ ಸಂಗತಿ. ಯಾವುದೋ ಒಂದು ಮಾಡಿದ ಸಣ್ಣ ತಪ್ಪು, ಯಾವುದೋ ಒಂದು ಸಣ್ಣ ಇದೋ ಒಂದು ಸ್ಟೆಪ್ ಕಥೆ ಇಲ್ಲ, ಇಡೀ ತನ್ನ ಜೀವನವನ್ನು ಬರ್ಬಾದ್ ಮಾಡಿಬಿಡ್ತು. ಎಂತೆಂತ ಆಸೆ ಇಟ್ಕೊಂಡಿದ್ರು ಒಂದು ಫ್ರೆಂಡ್ಸ್ ಒಂದು ಲೆಕ್ಚರ್ಸ್ ಒಂದು ಪೇರೆಂಟ್ಸ್ ಎಲ್ಲರೂ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ, ಒಂದು ಸಾಧನೆ ಮಾಡ್ತಾನೆ ಅಂತ ಹೇಳಿ ಯಾವುದೋ ಒಂದು ಸಣ್ಣ ಹೆಜ್ಜೆ ತಪ್ಪಿಟ್ಟಿದ್ದೇ ತನ್ನ ಜೀವನವನ್ನು ಬದಲಾಯಿಸ್ಬಿಡ್ತಾರೆ. ನಾವು ಈ ಏಜ್ ಅಲ್ಲಿ ಸಣ್ಣ ಪುಟ್ಟ ತಕೊಂಡು ಮಾಡ್ತೀವಿ. ಏನೋ ಒಂದು ಮಿಸ್ಯೂಸ್ ಮಾಡಿರ್ಬೋದು, ಏನೇನೋ ಅದು ಇರುತ್ತೆ ನಮ್ಮಲ್ಲಿ ಎಲ್ಲರೂ. ನಾವೆಲ್ಲರೂ ಮಾಡೇ ಬಂದಿದ್ವಿ, ತಾವೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಅದು ಇರ್ಲೇಬೇಕಾದ್ರೆ ಒಂದು ಮೆಮರಿ ಇರುತ್ತದ. ಬಟ್ ಯಾವ ತಪ್ಪನ್ನು ಮಾಡಿದ್ರೆ ನಾವು ವಾಪಸ್ ಆ ದಾರಿಗೆ ಬರಕ್ಕಾಗಲ್ಲ. ಅದು ನಮ್ಮ ಜೀವನವನ್ನೇ ಸರ್ವನಾಶ ಮಾಡುತ್ತೆ ಅಂತ ದಯವಿಟ್ಟು ಆ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಐ ಆಮ್ ಕೈಂಡ್ಲಿ ರಿಕ್ವೆಸ್ಟಿಂಗ್ ಯು, ಇವನ್ ಬೆಗ್ಗಿಂಗ್ ಯು, ದಯವಿಟ್ಟು ನೀವು ಬೇರೆ ಬೇರೆ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಈ ಡ್ರಗ್ಸ್ ಅನ್ನೋ ನಶಕ್ಕೆ ದಯವಿಟ್ಟು ಹೋಗಕ್ ಹೋಗ್ಬಿಡಿ. ನಾನು ಸ್ವಂತ ಆಯ್ತು, ನಾನು ಇಂಥದ್ದು ಏನೋ ಮಾಡ್ಲಾರೋದಂತಲ್ಲ, ಬಟ್ ಈ ತರದ ಚಟಕ್ಕೆ ದಯವಿಟ್ಟು ಎಸ್ಪೆಷಲಿ ಹೇಳ್ತಿರೋದು ಡ್ರಗ್ಸ್. ಈ ಡ್ರಗ್ಸ್ ಫಿನಾಮಿನಾ ಇದೆಯಲ್ಲ, ಇಡೀ ನಮ್ಮ ಭಾರತದಲ್ಲೆಲ್ಲ ಇದು ಜಗತ್ತಿನಲ್ಲಿ ಇರುವಂತದ್ದೊಂದು ದೊಡ್ಡ ಪಿಡುಗಿದು. ಬರೀ ನಮ್ಮ ಇದಕ್ಕೊಂದೇ ಅಲ್ಲ, ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ, ಇಡೀ ಜಗತ್ತಿಗೆ ದೊಡ್ಡ ಪಿಡುಗಾಗಿದೆ. ಪಂಜಾಬ್ ಅಲ್ಲಿ ಹೈಯೆಸ್ಟ್ ಇರುವಂತದ್ದು. ಪಂಜಾಬ್ ಅಲ್ಲಿ ಗೊತ್ತಿರಬೇಕು, ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ನ್ಯೂಸ್ ಓದಿದೆ. ಒಬ್ಬ ತಾಯಿಗೆ 6 ಜನ ಮಕ್ಕಳು ಡ್ರಗ್ ಓವರ್ ಡೋಸ್ ಇಂದ, ಡೈಲಿ ಡ್ರಗ್ ಅಡಿಕ್ಟ್ ಆಗಿ ಡ್ರಗ್ ಓವರ್ ಡೋಸ್ ಇಂದ 6 ಜನ ಡೆತ್ ಆಗಿದ್ದಾರೆ. 6 ಗಂಡು ಮಕ್ಕಳು ಡೆತ್ ಆಗಿದ್ದಾರೆ. ಪಂಜಾಬ್ ಅಲ್ಲಿ ಒಬ್ಬ ತಾಯಿಯ ಪರಿಸ್ಥಿತಿ ಇದು. ಅದಕ್ಕೆ ಒಂದು ಸರಿ ನೀವು ಹೋದ್ರೆ ಮತ್ತೆ ಡ್ರಗ್ ಅನ್ನು ಒಂದು ಸರಿ ತಗೊಂಡ್ರೆ ಏನಾಗುತ್ತೆ, ಟೆಸ್ಟ್ ನೋಡ್ಬೋದಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡ್ಬೋದು ಅಂತ ನಮ್ಗೆ ಅನಿಸ್ತಿರ್ಬೋದು. ಬಟ್ ಒಂದು ಸರಿ ಆ ಜಾಲದಲ್ಲಿ ಹೋದ್ರೆ ಇವನ್ ನಮ್ಮ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇರುತ್ತೆ, ಹೌದಾ, ನಿಶಾಮುಕ್ತಿ ಕೇಂದ್ರ ಅಂತ ಕರಿತೀವಿ. ಅಲ್ಲಿ ಹೋದ್ರು ಕೂಡ ಅಲ್ಲಿ ಮಿನಿಮಮ್ ಡ್ರಗ್ ಕೊಡ್ತಾರೆ ಅವರು. ಈಗ ಯಾವ ಮನುಷ್ಯ ತನ್ನ ಡ್ರಗ್ ಅಡಿಕ್ಟ್ ಆಗಿರ್ತಾನಲ್ಲ, ಆ ಡ್ರಗ್ ಅಡಿಕ್ಟ್ ಆಗಿರೋ ಮನುಷ್ಯನಿಗೆ ಡೈಲಿ ಮಿನಿಮಮ್ ಕ್ವಾಂಟಿಟಿ ಡ್ರಗ್ ಕೊಡ್ತಾರೆ. ಯಾಕಂದ್ರೆ ಒಂದೇ ಸತಿ ಬಿಡಿಸಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಅದನ್ನ ನಮ್ಮ ಜಾಲಕ್ಕೆ ಒಯ್ದು ಹೋಗುತ್ತೆ. ಒಂದು ಊಟದಲ್ಲಿ ಊಟ ಮನಸ್ಸಿರಲ್ಲ, ಅಥವಾ ನಮ್ಮ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ, ಡ್ರಗ್ ಓವರ್ಡೋಸ್ ಆಗುತ್ತೆ. ಮತ್ತೆ ಇವತ್ತು ಒಂದು ಸ್ವಲ್ಪ ಕ್ವಾಂಟಿಟಿ ತಗೊಂಡಿದ್ರೆ ನೆಕ್ಸ್ಟ್ ಡೇ ಮತ್ತೊಂದು ಸ್ವಲ್ಪ ಕ್ವಾಂಟಿಟಿ ಬೇಕಾಗುತ್ತೆ. ಈಗ ಪಂಜಾಬಲ್ಲಿ ಯಾವ ತರ ಆಗುತ್ತಪ್ಪ ಅಂತಂದ್ರೆ ಅಡಿಕ್ಷನ್ಗಿಂತ ಪೆಡ್ಲರ್ ಜಾಸ್ತಿ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ಅವನಿಗೆ ಅಡಿಕ್ಟ್ ಮಾಡ್ತಾನೆ ಒಬ್ಬ ಪೆಡ್ಲರ್. ಅಡಿಕ್ಟ್ ಮಾಡ್ಬಿಟ್ಟು 1 ಡೇ 2 ಡೇ 3 ಡೇ 4 ಡೇಸ್ ಅಥವಾ ಅವನು ಫ್ರೀ ಆಗಿಬಿಟ್ಟು ಅಡಿಕ್ಟ್ ಮಾಡ್ತಾನ. ಬಟ್ 5th ಡೇ ಅಂತ ಬೇಕಂದ್ರೆ ಅವನಿಗೆ ಕ್ಯಾಶ್ ಕೊಡ್ಬೇಕು. ಕ್ಯಾಶ್ ಇರೋ ದುಡ್ಡನ್ನು ಕ್ಯಾಶ್ ಕೊಡ್ತಾ ಹೋಗ್ತಾನೆ. ಒಂದು 10 ದಿವಸ ಎಷ್ಟೋ ಕ್ಯಾಶ್ ಇರುತ್ತೆ, ಮನೇಲಿ ಪಾಕೆಟ್ ಮನಿ ಇರುತ್ತೆ, ಅಥವಾ ಕರ್ಕೊಂಡ್ ಬರ್ತಾನೆ. ನೆಕ್ಸ್ಟ್ ಇನ್ ಫ್ಯೂಚರ್ ಅವ್ನು ದಾರಿ ಇರಲ್ಲ, ಒಂದು ಕಳ್ತನ ಮಾಡಬೇಕು ಅಥವಾ ರಾಬರಿ ಮಾಡಬೇಕು, ಇಲ್ಲಾಂದ್ರೆ ಅವನು ಕೂಡ ಪೆಡ್ಲರ್ ಆಗ್ಬೇಕು. ಸೊ ಅವ್ನಿಗೆ ಏನ್ ಮಾಡ್ತಾನಂದ್ರೆ, ನೀನ್ ಈ ಡ್ರಗ್ ತಗೋ, ಇನ್ನೊಬ್ರಿಗೆ ಮಾರು, ಅದ್ರ ದುಡ್ಡು ತಂದು ಕೊಡು, ನೀನು ಅದ್ರ ಡ್ರಗ್ ತಗೋ ಅಂತ ಹೇಳ್ತಾನ ನಾನು. ಸೊ ಈ ತರ ಚೈನ್ ಸಿಸ್ಟಮ್ ಬಿಲ್ಡ್ ಆಗ್ತಾ ಇದೆ. ಇದು ಒಬ್ಬರಿಂದ ಈ ತರ ಚೈನ್ ಸಿಸ್ಟಮ್ ರೆಡಿ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಅದಕ್ಕೆ ಯಾರೋ ನಿಮ್ ಫ್ರೆಂಡ್ಸ್ ಹೇಳ್ತಾರೆ ನಾವು ಡ್ರಗ್ಸ್ ಅಲ್ಲಿ 3 ಟೈಪ್ಸ್ ಅಂತ ಹೇಳ್ತೀವಿ. ಏನಂದ್ರೆ ಒಬ್ರು ತಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ಯಾವ ತರ ಇದೆ ನೋಡೋಣ ಒಂಥರ ಎಕ್ಸ್ಪೀರಿಯನ್ಸ್ ಟೆಸ್ಟ್ ಮಾಡೋಣ ಅಂತ ಅಂತಿರ್ತಾರೆ. ಮತ್ತೆ ಇನ್ನೊಬ್ರು ಬಹಳ ಟೆನ್ಷನ್ ಇದೆ, ಟೆನ್ಷನ್ ರಿಲೀವ್ ಮಾಡ್ಕೋಣ ಅಂತ ಅಂತಿರ್ತಾರೆ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಾವು ಅದನ್ನ ತಗೋತಾ ಹೋಗ್ತೀವಿ. ಮತ್ತೆ ಇದನ್ನು ನಾವು ಟೆಸ್ಟ್ ಮಾಡಬೇಕು, ನಮ್ಮ ಪಿ ಎಫ್ ಇರಬೇಕು, ನಮ್ಮ ಸರೌಂಡಿಂಗ್ ಸರ್ಕಲ್ ಏನಿದೆಯಲ್ಲ ಅದರಿಂದ ಕೂಡ ನಾವು ಅಡಿಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಇನ್ನೊಂದ್ಸರಿ ಒತ್ತಿ ಹೇಳ್ತಾ ಇದ್ದೀನಿ, ಇನ್ನು ಸಾಹೇಬ್ರೆಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ NDPS ಕಾಯ್ದೆ ಅಂತಿದೆ, ಡ್ರಗ್ಸ್ ಎಸ್ಪೆಷಲಿ 4 ವರ್ಷದಿಂದ ಸ್ಟಾರ್ಟ್ ಆಗಿ 10 ವರ್ಷ 20 ವರ್ಷವರೆಗೂ ಜೈಲ್ ಶಿಕ್ಷೆ ಇದೆ. ಅದಕ್ಕೂ ಹೆಚ್ಚಾಗಿ ನೀವು ಕಂಟಿನ್ಯೂಸ್ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ರೆ ಅಥವಾ ಕಂಟಿನ್ಯೂಸ್ ಡ್ರಗ್ ಯಾರು ಮಾಡ್ತಾ ಇದ್ರೆ ಫಿಟ್ NDPS ಅಂತಿದೆ. ಫಿಟ್ NDPS ಅಂದ್ರೆ ಆಲ್ರೆಡಿ ನಮ್ಮ ದಾಂಡೇಲಿಂದ 2 ಹೋಗಿದ್ದಾರೆ.
ಸೊ ಅದನ್ನ ಕಂಟಿನ್ಯೂಸ್ ಒಂದು ಡ್ರಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಪ್ಪ ಅಂತಂದ್ರೆ ಅವನನ್ನ ಜೈಲಲ್ಲಿ ಇಡುವಂತದ್ದು ಕೂಡ ಇದೆ. ಆ ತರದ್ದು ಕಾಯ್ದೆ ಇದೆ. ಸೊ ಬಹಳ ಕಾಯ್ದೆನೂ ಕೂಡ ಅಷ್ಟೇ ಸ್ಟ್ರಿಂಜೆಂಟ್ ಆಗಿದೆ. ಮತ್ತು ಕೇವಲ ಮಾರೋನ್ ಮಾತ್ರದ್ರಲ್ಲಿ ಅಪರಾಧಿ ಅಲ್ಲ, ಕನ್ಸ್ಯೂಮ್ ಮಾಡೋನ್ ಕೂಡ ಅಪರಾಧಿ. ಕೆಲವೊಂದಿಷ್ಟು ಬೇರೆ ಕಂಟ್ರೀಸ್ಗಳಲ್ಲಿ ಗಾಂಜಾ ಸೇದೋರ್ನ ಕ್ರಿಮಿನಲ್ ಅಂತ ಟ್ರೀಟ್ ಮಾಡಲ್ಲ, ಅಲ್ಲಿ ವಿಕ್ಟಿಮ್ ಅಂತ ಟ್ರೀಟ್ ಮಾಡ್ತಾರೆ. ಬಟ್ ಇನ್ ಇಂಡಿಯಾ ಇವನ್ ಕನ್ಸ್ಯೂಮರ್ ಇಸ್ ಆಲ್ಸೋ ಕ್ರಿಮಿನಲ್. ಸೊ ಅದಕ್ಕೆ ದಯವಿಟ್ಟು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಡ್ರಗ್ಸ್ ಅನ್ನೋ ಜೊತೆಗೆ ದಯವಿಟ್ಟು ಬೆಲೆ ಹಾಕೋಬೇಡಿ. ನಮ್ಮ ಒಳ್ಳೆ ಲೈಫ್ ಅನ್ನ ಸರಿಯಾಗಿ ಸಾಧಿಸಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟದಕ್ಕೆ ನಮ್ಗೆಲ್ಲರೂ ಒಂದೊಂದು ತಿಳಿಸಿ ನಾನು ಮಾತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಕಾಲೇಜಿನ ಪ್ರಿನ್ಸಿಪಾಲ್ ರವರೇ, ಪೊಲೀಸ್ ಅಧಿಕಾರಿಗಳೇ, ಕಾಲೇಜಿನ ಬೋಧಕ ಸಿಬ್ಬಂದಿಗಳೇ, ಇಲ್ಲಿ ನಾವು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಹಾಜರಿರ್ತಕ್ಕಂತಹ ನಮ್ಮ ಭವಿಷ್ಯವೇ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿನಿ ಮಿತ್ರರವರೇ, ಇವತ್ತಿನ ದಿವಸ ಒಂದು ಮಹತ್ವದ ಪ್ರೋಗ್ರಾಮ್ದಲ್ಲಿ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಿ. ಸೊ ನಾನು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಡಿಗ್ರಿ ಕಾಲೇಜು 700-800 ಸಂಖ್ಯೆಯ ಏನು ಸ್ಟ್ರೆಂತ್ ಇದೆ, ಕನಿಷ್ಠ ಒಂದು 300-400 ಜನ ಬರ್ತಾರೆ ಅಂತಕ್ಕಂಥದ್ದು ನಿರೀಕ್ಷೆ ಇತ್ತು. ಬಟ್ ನಿಮ್ಮ ಸಂಖ್ಯೆ ತುಂಬಾ ಕಡಿಮೆ ಇದೆ, 100-150 ಅಷ್ಟೇ ಇದೆ ಅನ್ಕೋತೀನಿ ನಾನು. ಇರ್ಲಿ, ದಟ್ ಈಸ್ ಬಿಡೋಣ ಅದನ್ನ. ಇರ್ತಕ್ಕಂಥವ್ರಿಗೆ ಕಡಿಮೆ ಆದ್ರೆ ಸಾಕು. ನೀವು ಬೇರೆಯವರಿಗೆ ಹೇಳ್ತಿರ್ತಕ್ಕಂಥ ಆಶಾಭಾವನೆ ಮತ್ತೆ ಮೀಡಿಯಾ ಪರ್ಸನ್ಸ್ ಇದನ್ನ ಈ ಪ್ರೋಗ್ರಾಮ್ ಬಗ್ಗೆ ಅವರು ಪ್ರಸಾರ ಮಾಡಿಬಿಟ್ಟು ಮತ್ತಷ್ಟು ಅವೇರ್ನೆಸ್ ಅನ್ನ ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಸರಿಯಾಗಿ ಕೇಳ್ತಾ ಇದೆಯಲ್ಲ? ಈಗ ನಾವು ಒಂದು ಇಂಪಾರ್ಟೆಂಟ್ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ತಾವೆಲ್ಲ ಮೀಡಿಯಾದಲ್ಲಿ ಗಮನಿಸಿರ್ಬೋದು, ಯಾರು ನ್ಯೂಸ್ ಪೇಪರ್ ಓದ್ತೀರಿ, ಯಾರು ನ್ಯೂಸ್ ಚಾನೆಲ್ ಅನ್ನು ನೋಡ್ತೀರಿ, ನೀವು ಗಮನಿಸಿರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಪ್ರಿಯಾಂಕ್ ಖರ್ಗೆ ಅವರು, ಪೊಲೀಸ್ ಮಹಾನಿರ್ದೇಶಕರು DGIG ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ದಾರೆ, ಅವರು ಎಲ್ಲರೂ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಇದೇ ಪ್ರೋಗ್ರಾಮ್ ಬೇಡ ಬ್ರೋ ಕ್ಯಾಂಪೇನು ರೈಸ್, RISE ರೈಸ್, ಆಪರೇಷನ್ ರೈಸ್ ಅಂತಕ್ಕಂಥದ್ದು. ಸೊ ಇದು ಕಾರ್ಯಕ್ರಮ ಮೇನ್ಲಿ ನಮ್ದು ಡ್ರಗ್ಸ್ ಅಬ್ಯೂಸ್ ಅಂತ ಏನ್ ಕರಿತೀವಿ ನಾವು, ಮಾದಕ ವಸ್ತು ವ್ಯಸನದಿಂದ ಆಗ್ತಕ್ಕಂಥ ಏನ್ ಹಾನಿ ಇದೆ ಅದನ್ನ ತಡಿಲಿಕ್ಕೆ, ಅದರಿಂದ ಏನ್ ಸಮಾಜ ಹಾಳಾಗಿ ಹೋಗ್ತಾ ಇದೆ, ನಮ್ಮ ಯುವ ಜನರು ಅದಕ್ಕೆ ಬಲಿಯಾಗಿ ತಮ್ಮ ಪ್ರಾಣವನ್ನ ಕಳ್ಕೊಂತಾ ಇದ್ದಾರೆ, ತಮ್ಮ ಭವಿಷ್ಯವನ್ನು ಕಳ್ಕೊಂತಾ ಇದ್ದಾರೆ, ತಮ್ಮ ಫ್ಯಾಮಿಲಿಯನ್ನ ಕಷ್ಟಕ್ಕೆ ದೂರ್ತಾ ಇದ್ದಾರೆ, ನಂಬಿರ್ತಕ್ಕಂಥ ತಂದೆ ತಾಯಿಯನ್ನ ಕಷ್ಟಕ್ಕೆ ದೂರ್ತಾ ಇದ್ದಾರೆ. ಅದರಿಂದ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಸ್ವತಃ ಕಾಳಜಿ ವಹಿಸಿ ಈ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಂತಕ್ಕಂತಹ 2 ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡ್ಬಿಟ್ಟು ಒಂದು ಮೇಜರ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ. ಸ್ಟೇಟ್ ವೈಡ್ ಲಾಂಚ್ ಆಗಿದೆ. ಪ್ರತಿಯೊಂದು ಟೌನ್ ಅಲ್ಲಿ ಕೂಡ ಪೊಲೀಸ್ ಸ್ಟೇಷನ್ ವತಿಯಿಂದ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನೀವು ನಿಮ್ದು ಲೋಕಲ್ ಡೈಲಿ ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತೆ ಪ್ರಜಾವಾಣಿ, ವಿಜಯವಾಣಿಗಳಲ್ಲೂ ಕೂಡ ಇದ್ರದ್ದು ಈ ಪ್ರೋಗ್ರಾಮ್ ವಿಚಾರಗಳು ಆವಾಗವಾಗ ಬರ್ತಾ ಇರ್ತವೆ. ಇದ್ರದ್ದು ಮೇನ್ಲಿ ಫೋಕಸ್ ನಿಮ್ಮನ್ನೆಲ್ಲ ಡ್ರಗ್ಸ್ ಅಬ್ಯೂಸ್ ಇಂದ, ಮಾದಕ ವಸ್ತು ವ್ಯಸನದಿಂದ ದೂರ ಇಡೋದಾಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಏನು ಮಾದಕ ವಸ್ತುಗೆ ಯುವ ಜನತೆ, ಕಾಲೇಜ್ ಸ್ಟೂಡೆಂಟ್ಸು, ಪಬ್ಲಿಕ್ ಬಲಿ ಆಗ್ಬಾರ್ದು ಅಂತಕ್ಕಂಥದ್ದು ಇದ್ರದ್ದು ಮುಖ್ಯ ಉದ್ದೇಶ. ಆ ರೈಸ್ ಅಂದ್ರೆ ಏನು, ಬೇಡ ಬ್ರೋ ಅನ್ನೋ ಅಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ ಆಮೇಲೆ ಹೇಳ್ತೇನೆ, ಇದ್ರಲ್ಲಿ ಬರುತ್ತೆ. ಸೊ ತಮಗೆಲ್ಲ ಗೊತ್ತಿದೆ ಮಾದಕ ವಸ್ತು ಎಂದರೇನು ಅಂತ ತಮಗೆಲ್ಲ ಡೆಫಿನೇಷನ್ ಗೊತ್ತಿರ್ಬೇಕು. ಯಾಕಂದ್ರೆ ತಾವೆಲ್ಲ PUC ಮುಗಿಸಿ ಡಿಗ್ರಿಗೆ ಬಂದಿದ್ದೀರಿ, ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇದ್ದೀರಿ ಅಂತ ಅನ್ಕೊಳ್ತೀನಿ ನಾನು. ಯು ಆಲ್ ನೋ ಅಬೌಟ್ ಡ್ರಗ್ಸ್, ಡೆಫಿನೇಷನ್ ಆಫ್ ಡ್ರಗ್ ಗೊತ್ತಿದೆ ನಿಮ್ಗೆ? ಯಾರಾದ್ರೂ ಹೇಳ್ತೀರಾ ಡ್ರಗ್ಸ್ ಅಂದ್ರೆ ಏನು? ಕಾಮನ್ ಆಗಿ ನೀವು ಡ್ರಗ್ಸ್ ಅಂತ ಕೇಳ್ತಾ ಇರ್ತೀರಿ. ವೆರೈಟಿ ಆಫ್ ಡ್ರಗ್ಸ್ ಇದಾವೆ, ನ್ಯಾಚುರಲ್ ಡ್ರಗ್ಸ್ ಇದಾವೆ, ಸಿಂಥೆಟಿಕ್ ಡ್ರಗ್ಸ್ ಇದಾವೆ. ಯಾರಾದ್ರೂ ಹೇಳ್ತಾರೆ ಡ್ರಗ್ಸ್ ಡೆಫಿನೇಷನ್, 1-2 ಉದಾಹರಣೆ ಯಾರಾದ್ರೂ ಹೇಳ್ತಾರ? ಸಿಂಪಲ್ ಆಗಿ ಹೇಳಿ, ಅಲ್ಲಿ ನಿಂತ್ಕೊಂಡು ಎಷ್ಟು ಗೊತ್ತಿದೆ ಅಷ್ಟೇ ಹೇಳಿ. ಸ್ಟ್ಯಾಂಡರ್ಡ್ ಡೆಫಿನೇಷನ್ ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆದ್ರೂ ಸಾಕಷ್ಟೇ. ಇಲ್ಲ ನಾನೇನು ಎಕ್ಸಾಮಿನೇಷನ್ಗೆ ಏನು ತಗೊಂತ ಇಲ್ಲ. ವಾಟ್ ಈಸ್ ಡ್ರಗ್? ವಾಟ್ ಇಸ್ ಡ್ರಗ್? ಡ್ರಗ್ ಅಂದ್ರೆ ಏನು? ಮಾದಕ ವಸ್ತು ಎಂದರೇನು? ಸೊ ವಾಟ್ ಈಸ್ ಡ್ರಗ್? ಡ್ರಗ್ ಇಸ್ ಅ ಸಬ್ಸ್ಟೆನ್ಸ್ ದಟ್ ಪ್ರೊಡ್ಯೂಸ್ ನಮ್ನೆಸ್, ನಿಯರ್ ಅನ್ಕಾನ್ಶಿಯಸ್ನೆಸ್ ಅಂಡ್ ಇಂಡ್ಯೂಸಸ್ ಮೆಂಟಲ್ ಲೆದಾರ್ಗಿ ಅಂತ ಡೆಫಿನೇಷನ್ ಇದೆ. ಒಂದು ಡೆಫಿನೇಷನ್ ಇದು, ದೇರ್ ಆರ್ ಸೆವೆರಲ್ ಡೆಫಿನೇಷನ್ಸ್. ನಿಮ್ಗೆ ನಮ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಮತ್ತೆ ಮೆಂಟಲ್ ಲೆದಾರ್ಗಿ, ಮಾನಸಿಕವಾಗಿ ಲೆದಾರ್ಗಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಮತ್ತೆ ನಿಯರ್ ಅನ್ಕಾನ್ಶಿಯಸ್ನೆಸ್ ಅನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂತಹ ವಸ್ತು, ಕೆಮಿಕಲ್. ಇಟ್ಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್. ಇದು ಒಂದು ಮಾಮೂಲಿ ಡೆಫಿನೇಷನ್.
ಮಾದಕ ವಸ್ತು ಒಂದು ರಾಸಾಯನಿಕ ವಸ್ತುವಾಗಿದ್ದು ನಿಮ್ಮಲ್ಲಿ ಮಾನಸಿಕ ಅಸ್ಥಿರತೆಯನ್ನ, ಮನೋದೈಹಿಕ ವ್ಯಾಧಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಏನು ಎಡಿಕ್ಷನ್ ಉಂಟು ಮಾಡಿಬಿಟ್ಟು ಅದರಿಂದ ಮನೋದೈಹಿಕ ವ್ಯಾಧಿ, ಮೆಂಟಲ್ ಲೆದಾರ್ಗಿ. ಲೆದಾರ್ಗಿ ಅಂದ್ರೆ ಏನು ಕನ್ನಡ ಶಬ್ದ ನಂಗೆ ನೆನಪು ಬರ್ತಾ ಇಲ್ಲ. ಲೆದಾರ್ಗಿ ಅಂದ್ರೆ ಏನ್ ಬರುತ್ತೆ? ಲೇಜಿನೆಸ್, ಸಮ್ ಕೈಂಡ್ ಆಫ್ ಲೇಜಿನೆಸ್, ಎಕ್ಸ್ಟೆಂಡೆಡ್ ಲೇಜಿನೆಸ್ ಇಸ್ ಲೆದಾರ್ಗಿ. ಡೋಂಟ್ ಬಿ ಲೆದಾರ್ಗಿಕ್ ಅಂತ ಹೇಳ್ತಿರ್ತಾರೆ. ಲೇಜಿನೆಸ್ ಆ ಥರದನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಸೆಮಿ ಅನ್ಕಾನ್ಸಿಯಸ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದ್ರ ಮೂಲಕ ನಿಮಗೆ ಮನಸ್ಸಿನ ಮೇಲೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ, ಸಿವಿಯರ್ ವ್ಯತಿರಿಕ್ತ ಪರಿಣಾಮ, ಸಾಮಾನ್ಯ ವ್ಯತಿರಿಕ್ತ ಪರಿಣಾಮ ಆಗೋದಿಲ್ಲ, ಸಿವಿಯರ್ ಗಂಭೀರ ಪ್ರಮಾಣದ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡಿ ನಿಮ್ಮ ಮನೋದೈಹಿಕ ಆರೋಗ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡಿ ನಿಮ್ಮ ಜೀವನ, ನಿಮ್ಮ ಕನಸುಗಳಿಗೆ ಕಣ್ಣೀರೆರಚಿ ಸಂಪೂರ್ಣವಾಗಿ ಜೀವನವನ್ನು ಸರ್ವನಾಶ ಮಾಡ್ತಕ್ಕಂತಹ ಒಂದು ಏನು ಸಾಮರ್ಥ್ಯ ಡ್ರಗ್ಸ್ಗಳಿಗಿದೆ. ಅದು ಸಿಂಥೆಟಿಕ್ ಡ್ರಗ್ ಆಗಿರಬಹುದು ಅಥವಾ ಏನು ನ್ಯಾಚುರಲ್ ಡ್ರಗ್ ಆಗಿರ್ಬೋದು. ಎಕ್ಸಾಂಪಲ್ ಆದ್ರೆ ಹೇಳ್ತಾರೆ, ನ್ಯಾಚುರಲ್ ಡ್ರಗ್ಗೆ ಎಕ್ಸಾಂಪಲ್ ಏನು ಹೇಳಿ? ಇಟ್ಸ್ ಕೈಂಡ್ ಆಫ್ ಕನ್ವರ್ಸೇಷನ್. ಬರೀ ನಾನು ಮಾತಾಡಿ ಹೋದ್ರೆ ಏನು ಪ್ರಯೋಜನ ಇಲ್ಲ, ನಾನು ಮಾತಾಡಿ ಹೋದ್ರೆ ನಿಮ್ಗೆ ಅಷ್ಟು ಹೋಗಲ್ಲ. ಎಕ್ಸಾಂಪಲ್ ಹೇಳಿ. ವೆರಿ ಫೇಮಸ್, ಈಸಿಲಿ ಅವೈಲೇಬಲ್ ನ್ಯಾಚುರಲ್ ಡ್ರಗ್ ಯಾವುದು ಹೇಳಪ್ಪ? ಅದ್ರ ಹಾವಳಿ ಇದೆ, ಕೇಸಸ್ ಸಾಕಷ್ಟು ಮಾಡ್ತಾ ಇದ್ದೀವಿ. ಅದ್ರ ಪೆಡ್ಲಿಂಗ್ ಇದೆ. ಪೆಡ್ಲಿಂಗ್ ಮೀನ್ಸ್ ಸಾಗಣೆ, ಟ್ರಾನ್ಸ್ಪೋರ್ಟೇಷನ್. ಅದನ್ನ ಪ್ರೊಕ್ಯೂರ್ ಮಾಡ್ಕೊಂಡ್ಬಂದು ಇಲ್ಲಿ ಸೇಲ್ ಮಾಡ್ತಕ್ಕಂಥದ್ದು, ದಟ್ ಇಸ್ ಪೆಡ್ಲಿಂಗ್. ಪೆಡ್ಲಿಂಗ್ ಅರ್ಥ, ಪೆಡ್ಲಿಂಗ್ ಅರ್ಥಕ್ಕೆ ಅವ್ರಿಗೆ ಗೊತ್ತಿರಂಗಿಲ್ಲ. ಅದನ್ನ ತಗೊಂಡ್ ಬಂದ್ಬಿಟ್ಟು ಕೊಡ್ತಕ್ಕಂಥದ್ದು, ಮಾಡ್ತಕ್ಕಂಥ, ಅದನ್ನ ಲಾಭ ಗಳಿಸ್ತಕ್ಕ, ದಟ್ ಇಸ್ ಪೆಡ್ಲಿಂಗ್. ಅದನ್ನ ಯಾರು ಮಾತ್ರ ಒಂದು ಪೆಡ್ಲರ್ ಅಂತ ಕರೀತಾರೆ. ಗಾಂಜಾ ಕೇಳಿಲ್ಲ ಏನಪ್ಪ, ಯಾರು ಮಾತಾಡ್ದಲ್ಲೋ, ಯಾರಲ್ಲೂ ಉತ್ಸಾಹನೇ ಕಾಣ್ತಾ ಇಲ್ಲ. ನಂಗೆ ಯಾಕೆ ಕಾಲೇಜ್ ಬೇಸರ ಆಗಿದೆ, ಈಗ ತನಕ ಕಾಲೇಜ್ ಸ್ಟಾರ್ಟ್ ಆಗಿದೆಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು, ಕಾಲೇಜ್ ಬರ್ಬೇಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ತುಂಬಿ ತೋರ್ಬೇಕಾಗಿತ್ತು ಹಾಲ್. ಕಾಲೇಜ್ ಸ್ಟಾರ್ಟ್ ಆಗಿ 15 ದಿವಸ ಆಯ್ತು, ಇನ್ನೂ ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ವಿಡಿಯೋ ನೋಡಿದ್ರಿ, ವಿಡಿಯೋ ಆದ್ರೆ ಅರ್ಥ ಆಗಿದೆ, ನಾನು ಮಾತಾಡೋದು ಬಿಡಿ. ವಿಡಿಯೋ ಅರ್ಥ ಆಗಿದೆ, ವಿಡಿಯೋದಲ್ಲಿ ಎಷ್ಟು ಕರೆಕ್ಟ್ ಆಗಿ ಕನ್ವೆ ಮಾಡಿದ್ದಾರೆ. ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಯ್ತು ಯಾವುದೇ ಕಾರಣಕ್ಕೂ ನಾನು ಡ್ರಗ್ಸ್ ತಗೊಳ್ಳಲ್ಲ ಅಂತ ಅರ್ಥ ಆಗಿದೆ. ಅನ್ಕೊಂಡ್ರಲ್ಲ ಮನಸ್ಸಿನಾಗ, ಇಲ್ಲಪ್ಪ ಅದು ಡೇಂಜರಸ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನೋಡಿದ್ರೆ ಒಂದು ಹುಡುಗಿ ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗಿದ್ದಾಳೆ, ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಸಿಗರೇಟ್ ಹೊಡಿತಾ ಇದ್ದಾಳೆ. ಯಾರೋ ಒಬ್ಬ ಆಕಿಗೆ ಡ್ರಗ್ಸ್ ಕೊಟ್ಟಿದ್ದಾನೆ ಇನಿಷಿಯಲ್, ಅದಕ್ಕೆ ಬಲಿ ಬೆಳೆಸಿದ್ದಾನೆ. ಫಸ್ಟ್ ಟ್ರೈ ನೋಡೋಣ, ಲೇಟೆಸ್ಟ್ ಟ್ರೈ ಫಸ್ಟ್, ಒಂದ್ಸಲ ಟ್ರೈ ಮಾಡೋಣ ಅದಕ್ಕೇನಾಗುತ್ತೆ ಅಂತಕ್ಕಂಥ ಒಂದು ಸಣ್ಣ ಆಮಿಷಕ್ಕೆ ಒಳಗಾಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇನಿಷಿಯಲ್ ಎಲ್ಲರೂ ಹಂಗೆ, ಯಾರೇನು ಹುಡ್ತಾ ಏನೋ ಡ್ರಗ್ಸ್ ತಗೋಂಗಿಲ್ಲ, ಒಂದು ಜಸ್ಟ್ ಟ್ರೈ ಮಾಡೋಣ. ಹೈನೆಸ್ ಅಂತೇನೋ ಹೇಳ್ತಾ ಇದ್ರು, ಸಮ್ ಫೀಲ್ ಹೈನೆಸ್, ಹೈ ಎಲ್ಲಿ ಆಕಾಶದಲ್ಲಿ ಲೋ ತೇಲ್ತಾ ಇರ್ತಕ್ಕಂಥ ಒಂದು ಏನು ಭಾವನೆ, ಅದು ಬರ್ಲಿ ನೋಡೋಣ. ಗಾಂಜಾ ಹೊಡೆದ್ರೆ ಬರುತ್ತೆ, ಎಲ್ಲೋ ತಿಲಾರ್ದಂಗಿರುತ್ತೆ. MDMA ಮಾತ್ರೆ ತಗೊಂಡ್ರೆ ಎಲ್ಲೋ ತಿಲಾರ್ದಂಗಿರುತ್ತೆ, LDS ಮಾತ್ರೆ ತಗೊಂಡ್ರೆ ಎಲ್ಲೋ ತಿಲಾರ್ದಂಗಿರುತ್ತೆ. ಒಂದ್ಸಲ ಹೊಡೆಯೋಣ, ಒಂದ್ಸಲ ನೋಡೋಣ ಅದಕ್ಕೇನಾಗುತ್ತೆ. ಒಂದೇ ಸಲ ಹೋಗ್ಬಿಟ್ಟು ಅದು ಏನಾಗುತ್ತೆ, ವ್ಯಸನಕ್ಕೆ ಬೀಳಿಸ್ತಾರೆ. ಯಾರೋ ಫ್ರೆಂಡ್ ಇನ್ಸಿಸ್ಟ್ ಮಾಡ್ತಾನೆ, ಒಂದ್ಸಲ ತಗೋ ನೀನು. ಇನ್ನ ಕೆಲವೊಂದು ವಿಡಿಯೋ, ಶಾರ್ಟ್ ವಿಡಿಯೋ ನೋಡಿದ್ರೆ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲೇ ಬೇಡ ಬ್ರೋ ವಿಡಿಯೋಸ್ ಅಂತ ನೋಡಿರಿ, ದೇರ್ ಆರ್ ವಿಡಿಯೋಸ್, ಪ್ಲೀಸ್ ನೋಡಿ. ಅವ್ನು ಹೇಳ್ತಾನೆ, ಬ್ರೋ ಇವತ್ತು ರೈಡ್ ಹೋಗ್ತಾ ಇದೀವಿ, ಇದನ್ನ ಹೊಡಿ, ಒಂದು ಪಫ್ ಹೊಡಿ, ರೈಡ್ ಅದು ಬೇರೆನೇ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ರೈಡ್ ಬೇರೆನೇ ಲೆವೆಲ್ ಅಲ್ಲಿ ಇರುತ್ತೆ, ಅದಕ್ಕೆ ಅವನು ಬೇಡ ಬ್ರೋ ಅಂತಾನೆ. ಬೇಡ ಬ್ರೋ, ನಿಜವಾದ ಏನು ಹೈನೆಸ್ ಇರೋದು, ನಿಜವಾದ ಮಜಾ ಇರೋದು ರೈಡ್ ಅಲ್ಲಿ, ಈ ಪಫ್ ಅಲ್ಲ. ನಾ ಯಾವುದೇ ಕಾರಣಕ್ಕೂ ಕೊಡಲ್ಲ, ನಾನು ಐ ವಿಲ್ ಸೇ ನೋ ಟು ಡ್ರಗ್ಸ್ ಅಂತಕ್ಕಂಥದ್ದು ಕನ್ವೆ ಮಾಡ್ತಾನೆ. ಅದೇ ಬೇಡ ಬ್ರೋ. ಬ್ರೋ ನಿಮ್ಗೆ ಗೊತ್ತಿದೆ, ಬ್ರೋ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಬ್ರದರ್. ಬ್ರೋ ಇಸ್ ಅ ಶಾರ್ಟ್ ಫಾರ್ಮ್ ಬ್ರದರ್. ಈಗ ಯಾರು ಬ್ರದರ್ ಅಂತ ಬಳಸಲ್ಲ, ಬ್ರೋ ಅಂತಿರ್ತಾರೆ. ಸಿಸ್ಟರ್ಗಳಿಗೆ ಸಿಸ್ ಅಂತಲೂ ಏನೋ ಅಂತಾರೆ. ಬೇಡ ಸಿಸ್ಟರ್ ಅಂತ ಅನ್ಕೊಡ್ರಿ, ಬೇಡ ಬ್ರದರ್ ಅಂತ ಅನ್ಕೊಳ್ಳಿ, ಒಟ್ಟಿನಲ್ಲಿ ಬೇಡ. ಅಷ್ಟೇ ಕ್ಲೋಸ್ ಫ್ರೆಂಡು ನಿಮ್ಗೆ ಇನ್ಸಿಸ್ಟ್ ಮಾಡಿದ್ರು ಬೇಡ ಬ್ರೋ, ಬೇಡಪ್ಪ, ಇದ್ರ ಸಹವಾಸನೆ ಬೇಡ, ನನಗೆ ಲೈಫ್ ಇಂಪಾರ್ಟೆಂಟು, ನನಗೆ ಅಪ್ಪ ಅಮ್ಮ ಇಂಪಾರ್ಟೆಂಟು, ನನಗೆ ನನ್ನ ಭವಿಷ್ಯ ಇಂಪಾರ್ಟೆಂಟು, ನನಗೆ ನನ್ನ ಕನಸುಗಳು ಇಂಪಾರ್ಟೆಂಟು, ನಾನು ಕನಸುಗಳ ಬೆನ್ನತ್ತಿ ಹೋಗ್ತೀನಿ, ನನಗೆ ಲೈಫ್ ಇಂಪಾರ್ಟೆಂಟ್ ಇದೆ, ನಾನು ಮದುವೆ ಆಗ್ಲಿಕ್ಕಿದೆ, ನಂದು ಸಂತಾನವನ್ನು ಬೆಳೆಸ್ಲಿಕ್ಕಿದೆ, ನಾನು ಉದ್ಯೋಗ ಹಿಡಿಲಿಕ್ಕಿದೆ, ನಾನು ಇದಕ್ಕೆ ಬಲಿಯಾದ್ರೆ ಎಲ್ಲ ಹೋಯ್ತು, ಸ್ಪಾಯಿಲ್. ನೋಡ್ರಿ ಡ್ರಗ್ ವ್ಯಸನಕ್ಕೆ ಬಸ್ತಾರೆ, ಯಾರಾದ್ರೂ ಕರಿಯರ್ ಕಟ್ಕೊಳಕ್ಕಾಗತ್ತಾ? ಚೆನ್ನಾಗಿ ಓದ್ಲಿಕ್ಕಾಗತ್ತಾ? ಅಪ್ಪ ಅಮ್ಮ ನೋಡ್ಕೊಳಕ್ಕಾಗತ್ತಾ? ಯಾವುದೂ ಸಾಧ್ಯ ಆಗೋದಿಲ್ಲ. ಆ ವಿಡಿಯೋದಲ್ಲಿ ನೀವು ಪರಿಸ್ಥಿತಿ ಏನಾಯ್ತು ನೋಡ್ಬೇಕು. ಅದನ್ನ ನೋಡ್ಬಿಟ್ಟು ಆ ಮಗಳು ವ್ಯಸನಕ್ಕೆ ಬಲಿಯಾಗಿದ್ದನ್ನ ನೋಡ್ಬಿಟ್ಟು ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಎಷ್ಟು ಮನೆಗಳಲ್ಲಿ ಪರಿಸ್ಥಿತಿ ಇದೆ. ನಾವು ಪ್ರೀತಿಯಿಂದ ಸಾಕಿದ ಮಗಳು ದುಶ್ಚಟಕ್ಕೆ ಬಲಿಯಾದ್ಲು, ಪ್ರೀತಿಯಿಂದ ಸಾಕಿದ ಮಗ ಹಾಳಾಗಿ ಹೋದ ಅಂದ್ರೆ ಏನಾಗುತ್ತೆ ತಂದೆ ತಾಯಿ ಪರಿಸ್ಥಿತಿ? ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನೇನಾಗುತ್ತೆ? ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ್ರು. ಆ ತೀರಿ ಹೋಗಿದ್ದರ ಅವೇರ್ನೆಸ್ ಕೂಡ ಹುಡುಗಿಗಿರ್ಲಿಲ್ಲ ವಿಡಿಯೋದಲ್ಲಿ. ಆಕೆ ಅದೇ ವ್ಯಸನಕ್ಕೆ ಹೋದ್ಲು. ಸೊ ಇಷ್ಟು
ನಂತರ ನೆಕ್ಸ್ಟ್ ಬರ್ಬೇಕಂದ್ರೆ ಬಲಿಯಾಗ್ತಾರೆ. ಮೊದಲು ಮೋಜು ಕುತೂಹಲ ಹೇಳಿದೆ ನಾನು, ಮೊದಲು ಮೋಜು ಕುತೂಹಲ, ಮೋಜಿಗಾಗಿ ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು. ಕುತೂಹಲ ಹೆಂಗಿರುತ್ತೆ, ಫೀಲಿಂಗ್ ಹೆಂಗಿರುತ್ತೆ ಒಂದ್ಸಲ ನೋಡ್ಬಿಡೋಣ. ಈಗ ಕುಡಿತಕ್ಕೆ ಬಲಿ ಆಗೋರು ಹಂಗೆ, ಈ ಡ್ರಗ್ಸ್ ವ್ಯಸನಕ್ಕೆ ಬಲಿ ಆಗೋರು ಕೂಡ ಹಂಗೆ, ಮೊದಲು ಒಂದ್ಸಲ ನೋಡ್ಬಿಡೋಣ, ಒಂದು ಫೀಲ್ ಮಾಡ್ಬಿಡೋಣ, ಆಮೇಲೆ ಬಿಟ್ಬಿಡೋಣ ಅಂತಕ್ಕಂಥದ್ದು ಅನ್ಕೊಂಡಿರ್ತಾರೆ. ಬಟ್ ಬಿಡ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಬಲಿ ಆದ್ರೆ ಅಂದ್ರೆ ಅದನ್ನ ಮತ್ತೆ ಖರೀದಿ ಮಾಡ್ಬೇಕು, ಖರೀದಿ ಮಾಡ್ಲಿಕ್ಕೆ ಹಣ ಬೇಕು, ಹಣ ಈಸಿಯಾಗಿ ಸಿಗಲ್ಲ. ಹಣ ಪ್ರೊಕ್ಯೂರ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕ್ರೈಮ್ ಮಾಡಿದ್ದಿದೆ. ಸುಲಿಗೆ ಮಾಡ್ತಾರೆ, ಯಾರ್ದೋ ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ, ಯಾರ್ದೋ ದುಡ್ಡು ಕಿತ್ಕೊಂಡು ಹೋಗ್ತಾರೆ, ಯಾರ್ದೋ ಚೈನ್ ಕಿತ್ಕೊಂಡು ಹೋಗ್ತಾರೆ, ಯಾರಿಗೋ ಚಾಕು ಚೂಸ್ತಾರೆ, ಕೊಲೆ ಮಾಡ್ತಾರೆ, ಏನೆಲ್ಲ ಆಗುತ್ತೆ ಬಿಕಾಸ್ ಆಫ್ ಡ್ರಗ್ಸ್. ಪರಿಸ್ಥಿತಿ ಕೈ ಮೀರಿ ಹೋಗುವ ಮುನ್ನ ನಾವು ಎಚ್ಚೆತ್ಕೋಬೇಕಾಗಿದೆ. ಇದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈ ಹಾವಳಿ ತುಂಬಾ ದೊಡ್ಡದಾಗಿದೆ. ನಮ್ಮಲ್ಲಿ ಇಲ್ಲಂತಲ್ಲ, ನಮ್ಮಲ್ಲಿ ಕಂಡು ಬರಲ್ಲ. ಗುಪ್ತಗಾಮಿನಿ ಅಂತ ಈ ಸಮಸ್ಯೆ ಇದೆ, ಗಾಂಜಾದ ಸಮಸ್ಯೆ ಇದ್ದೇ ಇದೆ. ಅದು ಕೂಡ ವ್ಯವಸ್ಥಿತವಾಗಿ ಕುಟುಂಬಗಳನ್ನ, ಯುವಜನರ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ. ಡ್ರಗ್ಸ್ ಉದಾಹರಣೆ ಹೇಳಿಲ್ಲ ನನಗೆ. ನ್ಯಾಚುರಲಿ ಕಲ್ಟಿವೇಶನ್ ಮಾಡ್ತಕ್ಕಂಥದ್ದು ಅಂದ್ರೆ ಗಾಂಜಾ, ಕೊಕೇನ್ ಅಂತಿದೆ, ಹೆರೋಯಿನ್ ಅಂತಿದೆ, MDMA ಮಾತ್ರೆಗಳಂತಿದ್ದಾವೆ, LSD ಮಾತ್ರೆ ಅಂತಿದ್ದಾವೆ, ಎಕ್ಸ್ಟಸಿ ಪಿಲ್ಸ್ ಅಂತ ಹೇಳ್ತಾರೆ, ಎಕ್ಸ್ಟಸಿ ಪಿಲ್ಸ್ ಅಂತ ಹೇಳ್ತೀವಿ. ಸೊ ಸಾಕಷ್ಟು ಮಾತ್ರೆ ಟೈಪ್ ಅಲ್ಲಿ ರಾಸಾಯನಿಕ ಕೆಮಿಕಲ್ ವಸ್ತು, ನ್ಯಾಚುರಲ್ ಸಿಗ್ತಕ್ಕಂಥ ಗಾಂಜಾ ಪೌಡರ್, ಗಾಂಜಾ ಎಲೆ, ಇವೆಲ್ಲವೂ ಕೂಡ ಮಾದಕ ವಸ್ತುಗಳಿಗೆ ಉದಾಹರಣೆ. ನಾನು ಹೇಳ್ತೇನೆ, ಆಗ್ತಾ ಇದೆ. ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಗಾಂಜಾ ತಗೊಂಡ್ರೆ, ಗಾಂಜಾ ಬಲಿ ಅಂದ್ರೆ ಏನೇನು ಕಾನ್ಸಿಕ್ವೆನ್ಸಸ್ ಹೇಳ್ದೆ ನಾನು. ಈಗಲೇ ಮೂವಿದ್ ಮೆನ್ಷನ್ ಮಾಡಿ ಹೇಳಿದೆ, ಬೇರೆ ಬೇರೆ ವಿಚಾರ ನಾನು ಹೇಳಿದೆ. ನಿಮ್ದು ಮೊದಲನೇದಾಗಿ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಮಾನಸಿಕವಾಗಿ ನೀವು ಅನಾರೋಗ್ಯಕ್ಕೆ ಒಳಗಾಗ್ತೀರಿ, ಮಾನವ ವಿಕೃತಿ ಆಗುತ್ತೆ, ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲೇ ಸಿಗೋದಿಲ್ಲ. ದೈಹಿಕವಾಗಿ ಕೂಡ ನಿಮ್ಮ ದೇಹದ ಅಂಗಾಂಗಗಳಿಗೆ ಇರ್ರಿಪೇರೇಬಲ್ ಲಾಸ್ ಆಗುತ್ತೆ, ಇರ್ರಿಪೇರೇಬಲ್ ಹಾನಿ ಆಗುತ್ತೆ. ರಿಪೇರಿ ಆಗದೆ ಇರತಕ್ಕಂಥದ್ದು, ಡಾಕ್ಟರ್ ಕಡೆ ತೋರಿಸಿದ್ರು ಆರಾಮ ಆಗದೆ ಇರತಕ್ಕಂತಹ ಇಲ್ನೆಸ್ ನಿಮ್ಮ ಬರುತ್ತೆ. ಆಂಗ್ಸೈಟಿ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಆತಂಕ ಕ್ರಿಯೇಟ್ ಆಗುತ್ತೆ, ಖಿನ್ನತೆ ಬರುತ್ತೆ. ಯಾವಾಗ ಖಿನ್ನತೆ ಹೋಗ್ತೀರಿ, ನಿಮ್ದು ಏನು ನೀವು ಮಾಡ್ತಕ್ಕಂಥ ಕೆಲಸವನ್ನು ಸರಿಯಾಗಿ ಮಾಡ್ಲಿಕ್ಕಾಗಲ್ಲ, ಸರಿಯಾಗಿ ಓದ್ಲಿಕ್ಕಾಗಲ್ಲ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರಲ್ಲ, ಒಳ್ಳೆಯ ಹವ್ಯಾಸಗಳಲ್ಲಿ ನೀವು ಭಾಗವಹಿಸಲ್ಲ. ನೀವು ಯಾವಾಗಲೂ ಅದೇ ವ್ಯಸನಕ್ಕೆ ಬಿದ್ರಿ ಅಂದ್ರೆ ಕಂಪ್ಲೀಟ್ ಆಗಿ ಭವಿಷ್ಯ ಹಾಳಾಗುತ್ತೆ, ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಸಾಲಗಾರರಾಗ್ತೀರಿ. ನೋಡ್ರಿ, ಆ ಡ್ರಗ್ ಅನ್ನ ಪ್ರಚಾರ ಮಾಡಿ, ಡ್ರಗ್ ಕೊಡೋನು ಮೊದಲಿಗೆ ಫ್ರೀಯಾಗಿ ಕೊಡ್ತಾನೆ. ಅವ್ನು ನಿಮ್ಮನ್ನು ವ್ಯಸನಕ್ಕೆ ಬೆಳೆಸ್ಲಿಕ್ಕೆ ಮೊದಲು ಫ್ರೀಯಾಗಿ ಕೊಡ್ತಾನೆ. ಅವ್ನು ಹಂಗೆ ಮಾಡ್ದ, ಆ ವಿಡಿಯೋದಲ್ಲಿ ನೋಡಿದ್ವಿ ನೀವು. ಮೊದಲು ಫ್ರೀಯಾಗಿ ತಗೋ ಅಂತಂದು ಒಂದ್ಸಲ, 2 ಸಲ, 3 ಸಲ ಕೊಡ್ತಾನೆ. ಆಮೇಲೆ ನೀವು ಯಾವಾಗ ಎಡಿಕ್ಟ್ ಆಗ್ತೀರಿ ಅದನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, ಕೊಂಡ್ಕೋಬೇಕಾಗುತ್ತೆ. ಕೊಂಡ್ಕೋಬೇಕಾದ್ರೆ ಅವ್ನು ಏನ್ ಮಾಡ್ತಾನೆ, ಹೈ ಚಾರ್ಜಸ್ ಮಾಡ್ತಾನೆ. ಆ ಚಾರ್ಜ್ಗೆ ದುಡ್ಡು ಕೊಡ್ಬೇಕು ಅಂದ್ರೆ ನೀವು ಮನೇಲಿ ಕಳ್ತನ ಮಾಡ್ಬೇಕಾಗುತ್ತೆ, ಸುಲಿಗೆ ಮಾಡ್ಬೇಕಾಗುತ್ತೆ, ಮತ್ತೊಂದು ಕ್ರೈಮ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಫ್ಯಾಮಿಲಿ ಬ್ರೇಕ್ ಡೌನ್ ಆಗುತ್ತೆ. ನೀವು ಡ್ರಗ್ ವ್ಯಸನಿಗಳಾದ್ರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತಾ? ನಿಮ್ಮ ಅಪ್ಪ ಅಮ್ಮನಿಗೆ ಖುಷಿ ಆಗುತ್ತಾ? ಡ್ರಗ್ಸ್ ವ್ಯಸನೆ ಆದ್ರೆ ಅವ್ರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂತ ವಿಡಿಯೋದಲ್ಲಿ ನೋಡಿದ್ರು ನೀವು. ಹಾರ್ಟ್ ಬ್ರೋಕ್ ಆಗುತ್ತೆ ಅವರು. ನಿಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ಸಾಕಿ ಸಲಹಿ ಶಾಲೆಗೆ ಕಳಿಸಿ, ಕಾಲೇಜ್ ಕಳಿಸಿ, ದೊಡ್ಡವ್ರು ಮಾಡಿ, ನನ್ನ ಮಗ ನೌಕರಿ ಮಾಡ್ತಾನೆ, ನನ್ನ ಮಗ ಪೊಲೀಸ್ ಆಗ್ತಾನೆ, PSI ಆಗ್ತಾನೆ, DSP ಆಗ್ತಾನೆ, DC ಆಗ್ತಾನೆ, AC ಆಗ್ತಾನೆ ಅಂತ ಕನಸ್ಕೊಂಡವರು ಈ ತರ ವ್ಯಸನಗಳಿಗೆ ಬಲಿಯಾಗಿ ಭವಿಷ್ಯವನ್ನು ಹಾಳು ಮಾಡ್ಕೊಂಡ್ರೆ ಏನಾಗುತ್ತೆ, ತಂದೆ ತಾಯಿಯ ಹೃದಯ ಒಡೆದು ಚೂರಾಗುತ್ತೆ, ಫ್ಯಾಮಿಲಿ ಬ್ರೇಕ್ ಡೌನ್ ಆಗುತ್ತೆ, ಕ್ರೈಮ್ ಮತ್ತೆ ವೈಲೆನ್ಸ್ಗೂ ಕೂಡ ಕಾರಣ ಆಗುತ್ತೆ. ನಾನು ಹೇಳಿದೆ, ಆ ಡ್ರಗ್ಸ್ ವ್ಯಸನಕ್ಕೆ ನಾವು ಖರೀದಿ ಮಾಡ್ಲಿಕ್ಕೆ ದುಡ್ಡು ಬೇಕು ಅಂದ್ರೆ ಮನುಷ್ಯ ಸುಲಿಗೆ ಮಾಡ್ತಾನೆ, ಕ್ರೈಮ್ ಮಾಡ್ತಾನೆ, ಹಿಂಸೆ ಮಾಡ್ತಾನೆ, ಈ ತರದ್ದೆಲ್ಲವೂ ಕೂಡ ಕಾರಣ ಆಗುತ್ತಾನೆ. ಗಾಂಜಾ ಎಫೆಕ್ಟ್ ಇದೆ, ಗಾಂಜಾ ಇನ್ಫ್ಲೂಯೆನ್ಸ್ ಇದೆ. ಮತ್ತೆ ಇದು ಏನು ನಮ್ಮ ಇದು ಡ್ರಿಂಕ್ ಅಂಡ್ ಡ್ರೈವ್ ಇದೆ. ಸರಾಯಿ ಕುಡಿದು ಗಾಡಿ ಓಡಿಸ್ತಾರೆ, ಗಾಂಜಾ ವ್ಯಸನದಲ್ಲಿ ಗಾಡಿ ಓಡಿಸ್ತಾರೆ. ಆ ವ್ಯಸನದಲ್ಲಿ ನಾವು ಮಾನಸಿಕ ಮತ್ತು ದೈಹಿಕ ಸಮತೋಲನ ಇಲ್ಲದೆ ಗಾಡಿ ಓಡಿಸಿದಾಗ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಅಪಘಾತಗಳಿಂದಾಗಿ ನಿಮ್ದು ದೈಹಿಕ ಅಂಗವಿಕಲತೆ, ಸಾವು ಕೂಡ ಆಗಿದ್ದು ಕೂಡ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಮತ್ತೆ ಇಂಪಾರ್ಟೆಂಟ್ಲಿ ನಿಮ್ದು ಕನಸುಗಳು ಮತ್ತೆ ನಿಮ್ಮ ಸಾಮರ್ಥ್ಯ ಕುಂದಿ ಹೋಗುತ್ತೆ. ನೀವೇನು ಅನ್ಕೊಂಡ್ರಿ ಜೀವನದಲ್ಲಿ ನಾನು ಇದಾಗಬೇಕು, ಡಿಗ್ರಿ ಮಾಡ್ಲಿಕ್ಕೆ ಬಂದಿದ್ದೀನಿ, ನಾನು ಇದಾಗಬೇಕು, BCom MCom ಮಾಡಿ ನಾನು ಬ್ಯಾಂಕಲ್ಲಿ ನೌಕರಿ ಮಾಡಬೇಕು, BA BSc ಮಾಡಿ ಲೆಕ್ಚರರ್ ಆಗಬೇಕು, BA ಮಾಡಿ ನಾನು ಮತ್ತೊಂದೇನೋ ಆಗ್ಬೇಕು ಅಂತಕ್ಕಂಥ ಏನು ಕನಸುಗಳನ್ನು ಕಟ್ಕೊಂಡಿರಿ, ಅವೆಲ್ಲ ಕನಸುಗಳಿಗೆ ಒಮ್ಮೆಗೆ ಏನ್ ಮಾಡ್ಬೇಕಾಗುತ್ತೆ, ತಣ್ಣೀರು ಪಟ್ಟಿ ಹಾಕ್ಬೇಕಾಗತ್ತೆ. ನಂತರ ಬನ್ನಿ ಬೇಡ ಬ್ರೋ ಮತ್ತು ರೈಸ್. ವಾಟ್ ಈಸ್ ರೈಸ್ ಅಂಡ್ ವಾಟ್ ಈಸ್ ಬೇಡ ಬ್ರೋ ಇನಿಷಿಯೇಟಿವ್ಸ್.
ಬೇಡ ಬ್ರೋ ಅಂತಕ್ಕಂಥ ಒಂದು ಕ್ಯಾಂಪೇನ್ ಸಿಂಪಲ್ ನೋಡಿ, ಅವರು ಯುವ ಜನರನ್ನ ಟಾರ್ಗೆಟ್ ಮಾಡಿ ಈ ಶಬ್ದ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಬೇಡ ಅಂತ ಹೇಳ್ಬೇಕು, ಡ್ರಗ್ಸ್ ವಿಚಾರ ಏನೇ ಬಂದ್ರು ಕೂಡ ಬೇಡ ಬೇಡ ಅಂತ ಹೇಳ್ಬೇಕು. ಯಾರೋ ನಿಮ್ಗೆ ಸ್ವಲ್ಪ ಒಂದ್ಸಲ ಟ್ರೈ ಮಾಡು ಅಂತ ಹೇಳ್ತಾರೆ, ಸಿಂಪಲ್ ಆಗಿ ಬೇಡ ಬ್ರೋ, ಸಿಂಪಲ್ ಆಗಿ ಬೇಡ ಬ್ರೋ. ಬೇಡ ಬ್ರೋ ಇದೆ ಕ್ಯಾಂಪೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ರೈಸ್ ಮಾಡಿರ್ತಕ್ಕಂತಹ ಕ್ಯಾಂಪೇನ್. ಸೇ ನೋ ಟು ಡ್ರಗ್ಸ್, ಸಿಂಪಲ್ ಸೇ ನೋ ಟು ಡ್ರಗ್ಸ್, ಸೇ ಎಸ್ ಟು ಲೈಫ್. ಜೀವನಕ್ಕೆ ಎಸ್ ಹೇಳೋಣ, ಡ್ರಗ್ಸ್ಗೆ ಬೇಡ ಎಂದು ಹೇಳಿ. ನಾವೆಲ್ಲ ತರ ಸ್ಟಿಕ್ಕರ್ ಕೂಡ ಹಾಕ್ಸಿದೀವಿ, ಸೇ ನೋ ಟು ಡ್ರಗ್ಸ್ ಅಂತ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆ, ಇಂಪಾರ್ಟೆಂಟ್ ಮಾರ್ಕೆಟ್ಗಳಲ್ಲಿ ನಾವು ಏನು ಸೇ ನೋ ಟು ಡ್ರಗ್ಸ್ ಅಂತ ಗೋಡೆ ಬರಹಗಳನ್ನು ಕೂಡ ಹಾಕಿದ್ದೀವಿ. ಬೇಡ ಬಾಯ್ಸ್ ನಥಿಂಗ್ ಬಟ್ ಅದೇ. ಯಾರೇ ಇನ್ಸಿಸ್ಟ್ ಮಾಡಲಿ, ಫಸ್ಟ್ ಟೈಮ್ ಒಂದ್ಸಲ ತಗೋ ಅಂತ ಹೇಳಿ, ಅದು ಎಷ್ಟೇ ಸಲ ತಗೋ ಅಂತ ಹೇಳಿ, ದಯವಿಟ್ಟು ಬೇಡ 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 ಅನ್ನೋದು ನಿಮ್ಮ ಆನ್ಸರ್ ಆಗಿರ್ಬೇಕು. ಬೇಡ ಬ್ರೋ ಅಂತಕ್ಕಂಥದ್ದು ನಿಮ್ಮ ಆನ್ಸರ್ ಆಗಿರ್ಬೇಕು. ಇಲ್ಲಿ ಮೇನ್ಲಿ ಪಿಯರ್ ಪ್ರೆಷರ್ ಇರುತ್ತೆ. ನಿಮ್ಮ ಏನು ಸಹಪಾಠಿಗಳು ಇರ್ತಾರೆ ಅವರೇ ನಿಮ್ಮನ್ನ ಬೆಲೆ ಕೆಡುತ್ತಾರೆ. ತನ್ನ ಸ್ವಾರ್ಥಕ್ಕೋಸ್ಕರ ಸಹಪಾಠಿಗಳು ಏನ್ ಮಾಡ್ತಾರೆ, ನಿಮ್ಮನ್ನ ಬೆಲೆಗೆ ಕೆಡುತ್ತಾರೆ. ಆ ಬೆಲೆಗೆ ಯಾವತ್ತೂ ಕೂಡ ಬೀಳಲ್ಲ. ಇವತ್ತಲ್ಲ ನಾಳೆ ಅಲ್ಲ, ಇಡೀ ಜೀವನ ಪರ್ಯಂತ ನಾನು ಡ್ರಗ್ಸ್ಗೆ ನೋ ಹೇಳ್ತೀನಿ ಅಂತಕ್ಕಂಥದ್ದು. ಜೀವನದ ಕೊನೆಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾನು ಡ್ರಗ್ಸ್ ತಗೊಳ್ಳಲ್ಲ ಅಂತಕ್ಕಂಥದ್ದು ಪ್ರತಿಜ್ಞೆಯನ್ನು ನೀವು ಮಾಡಬೇಕಾಗುತ್ತೆ. ಪ್ರತಿಜ್ಞೆನ ಆಗ್ಲೇ ಮಾಡಿದ್ರಿ ಅಂತಕ್ಕಂಥದ್ದು. ಸೇ ಎಷ್ಟು ಹೆಲ್ದಿ ಆಕ್ಟಿವಿಟೀಸ್ ನೋಡಿ, ನಾವು ಡ್ರಗ್ಸ್ಗೆ ಬೇಡ ಅಂತ ಹೇಳಿದೀವಿ, ಜೀವನಕ್ಕೆ ಎಸ್ ಅಂತ ಹೇಳಿದೀವಿ. ಜೀವನಕ್ಕೆ ಎಸ್ ಅಂದ್ರೆ ಏನು? ಸೇ ಎಷ್ಟು ಹೆಲ್ದಿ ಆಕ್ಟಿವಿಟೀಸ್. ನೀವು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ, ಚೆನ್ನಾಗಿ ಓದಿ, ಎಕ್ಸಾಮ್ ತಗೊಳ್ರಿ, ಸಕ್ಸಸ್ ಆಗ್ರಿ, ಫಿಟ್ನೆಸ್ ಕಾಪಾಡ್ಕೊಡ್ರಿ, ಒಳ್ಳೆ ಗೆಳೆಯರ ಜೊತೆ ಗೆಳೆತನ ಮಾಡಿ, ಉದ್ಧಾರ ಆಗ್ತೀರಿ. ಡ್ರಗ್ಸ್ ವ್ಯಸನಗಳ ಜೊತೆ ಗೆಳೆತನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ. ರಿಯಲ್ ಕರೇಜ್ ಈಸ್ ರೆಫ್ಯೂಸಿಂಗ್ ಡ್ರಗ್ಸ್, ನಾಟ್ ಎಕ್ಸ್ಪೆರಿಮೆಂಟಿಂಗ್ ಇಟ್ ಅಂತ ಮಾತಿದೆ ನೋಡ್ರಿ. ರಿಯಲ್ ನಾವು ಸಾಹಸಿಗಳು, ಧೈರ್ಯವಂತರು ಅಂದ್ರೆ ನಾವು ಯಾವಾಗ ಡ್ರಗ್ಸ್ಗೆ ಇಲ್ಲ ಅಂತ ಹೇಳ್ತೀವಿ ಆವಾಗ ಧೈರ್ಯವಂತರು. ರಿಯಲ್ ಕರೇಜ್ ಈಸ್ ರೆಫ್ಯೂಸಿಂಗ್ ಇಟ್, ನಾಟ್ ಎಕ್ಸ್ಪೆರಿಮೆಂಟಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಒಂದೇ ಸಲ ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ತೀನಿ ಅನ್ನೋದ್ರಲ್ಲಿ ಯಾವ ಧೈರ್ಯ ಇಲ್ಲ, ವ್ಯಸನಕ್ಕೆ ಬೀಳೋದ್ರಲ್ಲಿ ಯಾವ ಧೈರ್ಯ ಇಲ್ಲ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ನೋ ಹೇಳ್ತೀನಿ, ಕೊನೆಯವರೆಗೂ ನೋ ಹೇಳ್ತೀನಿ ಅನ್ನೋದ್ರಲ್ಲಿ ನಮ್ಮ ಧೈರ್ಯ ಇದೆ. ನಿಜವಾದ ಕರೇಜಿಯಸ್ ವ್ಯಕ್ತಿ, ನಿಜವಾದ ಧೈರ್ಯವಂತ ವ್ಯಕ್ತಿ, ಮಹಿಳೆ, ವಿದ್ಯಾರ್ಥಿ ಯಾರು ಅಂದ್ರೆ ಯಾರು ಅದಕ್ಕೆ ಖಂಡಿತವಾಗಿ ನಕಾರ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ ಅಂತಕ್ಕಂಥದ್ದು. ಸೊ ರೈಸ್, ಕಮ್ ಟು ರೈಸ್, RISE ಅಂತ ರೈಸ್ ಅಂತ ಬರ್ದಿದ್ದೀನಿ ಅಲ್ಲಿದೆ ನೋಡಿ. ರೈಸ್ ಅಂತ ಇದೆ, ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್ ಅಂತ 4 ಶಬ್ದ ಇದೆ. ಸೊ ಸಿಂಪಲ್ ಎಲ್ಲ ಶಬ್ದದ ಮೀನಿಂಗ್ ನಿಮ್ಗೆ ಗೊತ್ತಿದೆ. ಆರ್ ಅಂದ್ರೆ ಏನಲ್ಲಿ ರೆಫ್ಯೂಸ್. ಯಾವುದಕ್ಕೆ ರೆಫ್ಯೂಸ್ ಮಾಡಬೇಕು? ಏನಕ್ಕೆ ರೆಫ್ಯೂಸ್ ಮಾಡಬೇಕು? ಡ್ರಗ್ಸ್ಗೆ ರೆಫ್ಯೂಸ್ ಮಾಡಬೇಕು. ರೆಫ್ಯೂಸ್ ಅಂದ್ರೆ ನಿರಾಕರಿಸಿ. ಅರ್ಥ ಇದೆಯಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ರೆಫ್ಯೂಸ್ ಮೀನ್ಸ್ ಸೇ ನೋ ಟು ಡ್ರಗ್ಸ್, ಬೇಡ ಬ್ರೋ. ರೆಫ್ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ನಾನು ಡ್ರಗ್ಸ್ ಅನ್ನ ತಗೊಳ್ಳಲ್ಲ, ನಿರಾಕರಿಸ್ತೀನಿ ನಾನು. ಎರಡನೇದು ಇನ್ಫಾರ್ಮ್. ಏನು ಇನ್ಫಾರ್ಮ್? ಮಾಹಿತಿ ಕೊಡಿ ಅಂತ. ಡ್ರಗ್ಸ್ ಬಗ್ಗೆ ಇನ್ಫಾರ್ಮ್ ಕೊಡಿ, ಡ್ರಗ್ಸ್ ವ್ಯಸನಿಗಳ ಬಗ್ಗೆ ಇನ್ಫಾರ್ಮ್ ಕೊಡಿ, ಇನ್ಫಾರ್ಮೇಶನ್ ಮಾಡಿ ವ್ಯವಸ್ಥೆಗೆ, ಪೊಲೀಸ್ ಅವರಿಗೆ. ನಾವು ಅವರನ್ನು ರಿಹ್ಯಾಬಿಲಿಟೇಟ್ ಮಾಡಿಸ್ತೀವಿ. ನಾವು ಅವರಿಗೆ ಸನ್ಮಿತ್ರ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ಡ್ರಗ್ಸ್ ವ್ಯಸನಿಗಳ ರಿಹ್ಯಾಬಿಲಿಟೇಷನ್ಗೋಸ್ಕರ, ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದಕ್ಕೋಸ್ಕರ ನಾವು ಸನ್ಮಿತ್ರ ಅಂತ ಕಾರ್ಯಕ್ರಮ ಇದೆ ನಮ್ಮ. ಸನ್ಮಿತ್ರ ಮೀನ್ಸ್ ಫ್ರೆಂಡ್ ಟು ಡ್ರಗ್ ಅಡಿಕ್ಟ್. ನಮ್ಮ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಒಬ್ಬ ಸಿಬ್ಬಂದಿ ಅವರಿಗೆ ಫ್ರೆಂಡ್ ಆಗಿರ್ತಾನೆ, ಅವ್ರನ್ನ ಪದೇ ಪದೇ ಭೇಟಿ ಮಾಡ್ತಾನೆ, ಅವ್ರನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾನೆ, ಕೌನ್ಸಿಲಿಂಗ್ ಮಾಡಿಸ್ತಾನೆ. ಅದರಿಂದ ಹೊರಗೆ ಬರ್ಲಿಕ್ಕೆ, ಮತ್ತೆ ಆ ವ್ಯಸನಕ್ಕೆ ಒಳಗಾಗದೆ ಇರೋ ತರ ಅವ್ರಿಗೆ ಪ್ರೇರೇಪಣೆ, ಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸವನ್ನ ಪೊಲೀಸ್ ಅವರು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಿತ್ರ ಅಂತ ನಾವು ಹೆಸರು ಕೊಟ್ಕೊಂಡು. ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರ್ತವೆ, ಎಲ್ಲರ ಕಡೆ ಸ್ಮಾರ್ಟ್ ಫೋನ್ಗಳು ಇರ್ತವೆ. ಡೂಸ್ ಅಂಡ್ ಡೋಂಟ್ಸ್ ಅಂತ ಇದು ಮಾಡಿಬಿಟ್ರೆ ಬರ್ತವೆ. ಅವರಿವರು ಹೇಳಿದ್ರೆ ಕೇಳೋ ಬದಲು ನಿಮ್ಮ ಅರಿವು, ನಿಮ್ಮ ಜಾಗೃತಿ ಇರ್ತದಲ್ಲ, ಅದು ನಿಮ್ಮದು ಬಹಳ ಇಂಪಾರ್ಟೆಂಟ್. ನಾವು ಹೇಗಿರಬೇಕು, ನಮ್ಮ ಜೀವನವನ್ನು ಹೇಗೆ ನಾವು ಡಿಸಿಷನ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್, ಅದು ಗೋಲ್ಡನ್ ಲೈಫೇ ಆಗಬೇಕು. ಇಂಥ ಬೇರೆ ಬೇರೆ ಅನಾಹುತಗಳ ಕಡೆಗೆ ನಾವು ಕೈ ಮಾಡಿದಾಗ ಅಥವಾ ದುರಭ್ಯಾಸಗಳಿಗೆ ನಾವು ಎಡೆಯಾದಾಗ ಅವೆಲ್ಲ ಕನಸುಗಳು ಭಗ್ನ ಆಗ್ತವೆ. ಅದು ನನಸಾಗಬೇಕಂತಂದ್ರೆ ನಿಮ್ಮ ವಿದ್ಯಾರ್ಥಿ ಜೀವನ ಯಶಸ್ವಾಗಬೇಕು. ಮನೆಗೂ ಮತ್ತು ಕಲಿದಂಥ ಶಾಲಾ ಕಾಲೇಜುಗಳಿಗೂ ಒಂದು ಒಳ್ಳೆಯ ಹೆಸರು ಬರಬೇಕಂತಂದ್ರೆ ಇಂಥ ದುಶ್ಚಟಗಳಿಂದ ದೂರ ಇರೋಕೆ ಪ್ರಯತ್ನ ಮಾಡಬೇಕು. ನಾವು ಹೇಳೋದಕ್ಕಿಂತ ಮೊದಲೆಲ್ಲ ಬರೀ ಓದ್ ತಿಳ್ಕೊತಿದ್ರು, ಆಮೇಲೆ ಹೇಳೋದು ಬಂತು. ಆಮೇಲೆ ಈಗ ಹೆಚ್ಚು ಪರಿಣಾಮಕಾರಿಯಾಗಿ ದೃಶ್ಯ ಮಾಧ್ಯಮಗಳು ಮನಸ್ಸಿನ ಮೇಲೆ ಮೂಡ್ತವೆ. ಡೂಸ್ ಅಂಡ್ ಡೋಂಟ್ಸ್ ತಿಳ್ಕೊತಾರೆ, ಅವರ ಭವಿಷ್ಯವನ್ನು ಅವರು ನಿರ್ಧರಿಸ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಮಾಲ್ ಮೂವಿಗಳನ್ನು ಅವೆಲ್ಲ ತೋರಿಸಿದ್ದೇವೆ. ನಿಮಗೆಲ್ಲ ನೋಡಿದ್ದೀರಿ, ನೋಡ್ತಾ ಇದ್ದೀರಿ. ಭವಿಷ್ಯದಲ್ಲೂ ಕೂಡ ಏನೇ ಅಪರಾಧ ಮಾಡಿದ್ರು ಇದು ಡ್ರಗ್ಸು ಒಬ್ಬ
ವಿದ್ಯಾರ್ಥಿ ಆಗಲಿ, ಒಂದು ಮನೆಯ ಕುಟುಂಬದ ವ್ಯಕ್ತಿ ಒಂದು ದೇಶದ ಸಂಪತ್ತು. ಅದರಲ್ಲೇ ಮುಖ್ಯವಾಗಿ ಬ್ರೋ ಅಂತ ಯಾಕೆ ವರ್ಡ್ ಯೂಸ್ ಮಾಡಿದ್ರೆ ಅಂದ್ರೆ ಇವತ್ತಿನ ಯುವಕರು ದೇಶದ ಸಂಪತ್ತು, ದೇಶದ ಬೆನ್ನೆಲುಬು ನೀವು. ಅದೇನಾದರೂ ಇದು ಪರಿಣಾಮ ಎಷ್ಟು ದುಷ್ಪರಿಣಾಮ ಆಗಿದೆ ಅಂತ ನಮ್ಮ ಡಿ ಸಿ ಅವರು ಹೇಳಿದ್ದಾರೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಬುಡಮೇಲು ಮಾಡುವಂತ ಒಂದು ಶಕ್ತಿ ಡ್ರಗ್ಸಿಗಿದೆ. ಅದಕ್ಕೆ ದಯವಿಟ್ಟು ಹೇಳಿದಂಥ ಪಾಯಿಂಟ್ಗಳನ್ನು ಮತ್ತು ಇನ್ನೂ ಬೇರೆ ಬೇರೆ ಕಡೆ ಸಿಗ್ತಕ್ಕಂಥ ಇಂಥ ಪಾಯಿಂಟ್ಸ್ಗಳನ್ನು ನೀವು ನೋಡಿಕೊಂಡು ನೀವು ದಯವಿಟ್ಟು ಸುರಕ್ಷಿತವಾಗಿರಿ, ನಿಮ್ಮ ಕುಟುಂಬ ಸುರಕ್ಷಿತವಾಗಿರಲಿ. ನಿಮಗೆ ಏನಾದರೂ ಕಂಡು ಬಂದಲ್ಲಿ ಸಂಬಂಧಪಟ್ಟಂತ ಪೊಲೀಸರಿಗೆ ಅಥವಾ 112 ಕಾಲ್ ಮಾಡಿಬಿಟ್ಟು ಈ ಒಂದು ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕು. ನಮಗೆ ಇದು ನಿರಂತರವಾದ ಕಾರ್ಯಕ್ರಮ. ಇವತ್ತು ಒಂದೇ ದಿನ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರಂತಲ್ಲ, ಈ ಸಮಾಜದ ಪಿಡುಗುಗಳನ್ನು ತಡೆಯುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಪ್ರಯತ್ನಿಸ್ತಿರ್ತೇವೆ. ಕೆಲವೊಂದು ಸಮಯದಲ್ಲಿ ಯಾಕಂದ್ರೆ ಪ್ರತಿದಿನ ಹಬ್ಬ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಯಾವತ್ತೂ ಒಂದಿನ ಹಬ್ಬ ಮಾಡಿದ್ರೆ ಸಿಹಿ ಊಟ ಉಂಡು ಕಷ್ಟ ಸುಖಗಳಲ್ಲಿ ಯಾವ ರೀತಿ ಮಾಡುತ್ತೇವೆ, ಹಾಗೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಕೆಲವು ಟೈಮ್ ನಾವು ವಿಶೇಷವಾದ ಪ್ರಾಧಾನ್ಯತೆಯನ್ನು ಕೊಟ್ಟು ಇದರ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನು ನಾವು ಮಾಡ್ತಿರ್ತೇವೆ. ಕೇವಲ ಪೊಲೀಸರಿಂದ ಅಪರಾಧಗಳನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ಜನಸ್ನೇಹಿ ಪೊಲೀಸರಾಗಬೇಕು, ಸನ್ಮಿತ್ರ, ಆಸರೆ ಅಂತ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪೊಲೀಸ್ ಮಾಡಿದ್ದೇವೆ. ಬೇರೆ ಬೇರೆ ಕಾರ್ಯಕ್ರಮಗಳು ಬೇರೆ ಬೇರೆ ಒತ್ತಡದಲ್ಲಿದ್ದರೂ ಕೂಡ ನಮಗೆ ಈ ಡ್ರಗ್ಸ್ ನಿಂದ ಯುವಕರನ್ನು ದೂರ ಇಡುವಂತ ಅದೊಂದು ಹೆಚ್ಚಿನ ಒತ್ತಡ ಇದೆ. ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮಗಳ ಮೇಲಿನ ಮೇಲೆ ಎಲ್ಲ ಹಾಕ್ತಾ ಇದ್ದೇವೆ. ದಯವಿಟ್ಟು ನೀವು ಸುರಕ್ಷಿತವಾಗಿದ್ದು ನಿಮ್ಗೆ ಏನಾದರೂ ಇಂಥ ಈ ಡ್ರಗ್ಸ್ ಬಗ್ಗೆ ಆಗಲಿ ಬೇರೆ ಅಪರಾಧಗಳ ಬಗ್ಗೆ ಏನೋ ಮಾಹಿತಿ ಸಿಕ್ಕಾಗ ಕೂಡಲೇ ಪೊಲೀಸರೊಂದಿಗೆ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನಾಗಲಿ ನಿಮ್ಮ ಮಾಹಿತಿಯನ್ನಾಗಲಿ ನಾವು ಎಲ್ಲೂ ಕೂಡ ಅದನ್ನ ಹೇಳುವುದಿಲ್ಲ. ಅದೊಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಮಾನ್ಯ ನ್ಯಾಯಾಲಯ ಹೇಳಿದೆ. ಅದಕ್ಕಾಗಿ ಇಂಥ ಅಪರಾಧಗಳನ್ನು ತಡಿಬೇಕಾದ್ರೆ ನಿಮ್ಮ ಪ್ರಯತ್ನ, ನಿಮ್ಮ ಸಹಭಾಗಿತ್ವ, ನಿಮ್ಮ ಸಹಕಾರ ಬಹಳ ಇಂಪಾರ್ಟೆಂಟ್ ಇದೆ. ಆದ್ದರಿಂದ ಇದೇನು ದಾಂಡೇಲಿ ಇಲ್ಲಿ ಏನೂ ಇಲ್ಲ ಅಂತ ಏನಿಲ್ಲ, ಇದ್ದಾವೆ. ಆದಷ್ಟು ನಾವು ಕೇಸ್ಗಳನ್ನು ಮಾಡ್ತಾ ಇದ್ದೇವೆ. ಅದನ್ನು ಪರಿಣಾಮಕಾರಿ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಇರಲಿ. ಇರತಕ್ಕಂಥ ಈ ಒಂದು ಏನು ಇವತ್ತಿನ ಕಾರ್ಯಕ್ರಮ ಒಂದು ಪ್ರಯೋಜನವನ್ನು ನೀವೆಲ್ಲ ಪಡ್ಕೊಂಡು ಒಳ್ಳೆಯ ಜೀವನ ಬಯಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೊಂದು ಲಾಸ್ಟಕ್ಕೆ ನಾನು ಡ್ರಗ್ಸ್ ಹೇಳ್ತೀನಿ, ನೀವು ಬೇಡ ಬರೋ ಅಂತ ಕೈ ಎತ್ತಿ ಹೇಳ್ಬಿಡಿ ಸಾಕು. ಡ್ರಗ್ಸ್ ಎಲ್ಲ ಹೇಳಿ, ಬೇಡ ಬ್ರೋ ಅಂತ ಹೇಳಿ.